ನಮಸ್ಕಾರ. ಮೊದಲನೇದಾಗಿ ತಡವಾಗಿದ್ದಕ್ಕೆ ನನ್ನ ಕಡೆಯಿಂದ ಹಾಗೂ ವೆಂಕಟೇಶ್ವರ ಕಡೆಯಿಂದ ಕ್ಷಮೆಯನ್ನು ಯಾಚಿಸ್ತಾ, ಸ್ನೇಹಿತರೆ, ನನಗೆ ವೇದಿಕೆ ಹೊಸದಲ್ಲ, ಪ್ರೆಸ್ ಮೀಟ್ ಹೊಸದಲ್ಲ. ನೀವ್ಯಾರು ನನಗೆ ಹೊಸಬ್ರ ಥರ ಕಾಣ್ತಾ ಇಲ್ಲ. ನಾವೆಲ್ಲ ಒಂದು ಕುಟುಂಬ. ಸ್ನೇಹಿತರೆ, ಇವತ್ತು ವೆಂಕಟೇಶ್ವರ ಮಾಡಿದೊಂದು ಕೆಲಸದಿಂದ ವಾಸಣ್ಣವರು ಇವರಿಬ್ಬರು ಸೇರಿ ಬಲವಂತ ಮಾಡಿ ಈ ಒಂದು ಪ್ರೆಸ್ ಮೀಟ್ ಮಾಡಿಸಿದ್ದಾರೆ. ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಒಂದು ಪ್ರೆಸ್ ಮೀಟ್ಗೆ ಅಂತ ಬಂದಿದ್ದೆ. ಇದೇ ಮೊದಲನೇ ಬಾರಿಗೆ. ಸಮಾಜಮುಖಿ ಕೆಲಸ ಆಗ್ಬೋದು, ಸಿನಿಮಾ ಆಗ್ಬೋದು, ಹಲವು ಅನೇಕ ವರ್ಷಗಳಿಂದ ಇದ್ದೀನಿ. ನಾನು ಯಾವತ್ತೂ ಪ್ರೆಸ್ ಮುಂದೆ ಬರೋಕ್ಕೆ ಇಷ್ಟಪಟ್ಟಿಲ್ಲ, ಪಡೋದಿಲ್ಲ. ಕಾರಣ ಇಷ್ಟೇ, ನಾನೊಬ್ಬ ರಾಜಕೀಯ ನಾಯಕ ಅಲ್ಲ, ಒಂದು ಕಾರ್ಪೊರೇಟ್ ಅಲ್ಲ, ಒಂದು MLA ಆಗಬೇಕಾದ ಆಸೆ ಇಲ್ಲ, ಯಾವುದೂ ಇಲ್ಲ. ಒಂದು ಸಣ್ಣ ಕ್ರೀಡಾಪಟು, ಒಂದು ಬಡ ಕ್ರೀಡಾಪಟು ಅಂದರೆ ತಪ್ಪಾಗಲಾರ್ದು. ಸ್ನೇಹಿತರೆ, ಮನಸ್ಸು ಬಿಚ್ಚಿ ಮಾತಾಡಬೇಕಂತ ತುಂಬ ಆಸೆಯಿಂದ ಬಂದಿದ್ದೀನಿ. ನನ್ನ ಬಾಲ್ಯ ಜೀವನ 70 ಪೈಸೆ ಇರ್ತದೆ ಸ್ಕೂಲ್ ಫೀಸ್. ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಓದೋರು. 70 ಪೈಸೆ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ನನ್ನ ಹತ್ರ ಕಾಸಿರ್ತಾ ಇಲ್ಲ, ಅಂದರೆ ನಮ್ಮ ಮನೇಲಿ ಕಾಸಿರ್ತಾ ಇಲ್ಲ. ಆ 70 ಪೈಸೆ ಫೀಸ್ನ ನೋಟಿಸ್ ಬೋರ್ಡಲ್ಲಿ ಹಾಕೋರು. ಫಸ್ಟೇ ನೋಟಿಸ್ ಬೋರ್ಡಲ್ಲಿ ಹಾಕೋರು, ಕಟ್ತಾ ಇರಲಿಲ್ಲ. 2ನೇ ಸತಿ ಹಾಕೋರು, ಕಟ್ತಾ ಇರಲಿಲ್ಲ. 3ನೇ ಸತಿ ಕಟ್ಟಕ್ಕೆ ಕಾಸೇ ಇಲ್ಲ, ಓಡಿಸ್ಬಿಡೋರು. ಮನೆಗೆ ಬಂದು ಜಗಳ ಮಾಡಿ, ಬಟ್ಟೆ ಇರೋದು ಅಪ್ಪ ಅಮ್ಮನ ಹತ್ರ ಜಗಳ ಮಾಡಿದಾಗ ಮಾತ್ರ ಆ ದುಡ್ಡನ್ನ ಸಾಲ ಮಾಡಿಸಿ ಕೊಡೋರು. ಅಷ್ಟು ಬಡತನ ಇತ್ತು ಸ್ನೇಹಿತರೆ. ಆ ಸ್ಕೂಲ್ ಫೀಸ್ ಕಟ್ಟಿ ಓದಂತ ನಾನು, ಜೊತೆಗೆ ನಮ್ಮ ಮನೆಯಲ್ಲಿ ಈ ಅನ್ನ ಅಂತ ಮಾಡ್ತಾ ಇದ್ರಲ್ಲ, ಅದನ್ನು ವರ್ಷಕ್ಕೆ ಒಂದ್ಸತಿ ಹಬ್ಬ ಹರಿದಿನ ಬಂದ್ರೆ, ಯುಗಾದಿ ಹಬ್ಬ, ಗಣೇಶ ಹಬ್ಬ, ಆ ಟೈಮಲ್ಲಿ ಮಾತ್ರ ಮಾಡ್ತಾಯಿದ್ರು. ನಾನು ನಮ್ಮಮ್ಮನ ಯಾವಾಗ ಕ್ವಶನ್ ಮಾಡ್ತಾಯಿದ್ದೆ, ಅಮ್ಮ ನಾವು ಶ್ರೀಮಂತರಾಗೋದು ಯಾವಾಗ, ನಾವು ಅನ್ನ ಮಾಡೋದು ಯಾವಾಗ, ಅನ್ನ ತಿನ್ನೋದು ಯಾವಾಗ ಅಂತ ತುಂಬ ಸತಿ ಕೇಳಿದ್ದೀನಿ ನಾನು. ಜೊತೆಗೆ ಒಂದು ಬೆಂಗಳೂರಲ್ಲಿ ಮಿಸ್ಟರ್ ಇಂಡಿಯಾ ಅಂದರೆ ಭಾರತ ಕಿಶೋರ ಅಂತ ಒಂದು ದೇಹದಾಢ್ಯ ಸ್ಪರ್ಧೆ ಆಗ್ತದೆ. ಆ ಸ್ಪರ್ಧೆಗೆ ನಾನು ಕರ್ನಾಟಕ ರಾಜ್ಯ ತಂಡದಿಂದ ಆಯ್ಕೆ ಆಗಿರ್ತೀನಿ. ಬೆಂಗಳೂರು ಟೌನ್ ಹಾಲ್ ಅಂದರೆ ಪುಟ್ಟಣ್ಣ ರಂಗಡಿ ಚೌಲ್ಟ್ರಿಲಿ ಇದು ಟೌನಲ್ಲಿ ನಡೀತಾರೆ ಕಾಂಪಿಟೇಷನ್. ಅದಕ್ಕೆ ಭಾರತದ ಎಲ್ಲ ಕಡೆಯಿಂದ ಬಂದಿರ್ತಾರೆ. ನಾನು ಕೋಲಾರದಿಂದ ಬರಬೇಕು. ಕೋಲಾರದಿಂದ ಬರೋಕ್ಕೆ ಬಸ್ಸಲ್ಲಿ ಬಂದರೆ 4 ರೂಪಾಯಿ ಆಗ್ತದೆ. ಲಾರಿಲಿ ಬಂದು 2 ರೂಪಾಯಿ ಆಗ್ತದೆ. ಲಾರಿಲಿ ಬರಬೇಕಾದ್ರೆ ನಾನು ಬೆಳಗ್ಗೆ 4 ಗಂಟೆಗೆ ಬಿಡಬೇಕು. 4 ಗಂಟೆಗೆ ಬಂದು ಊರಾಚೆ ಬಂದು ಬೈಪಾಸಲ್ಲಿ ಇದ್ದುಕೊಂಡ್ರೆ ಲಾರಿಲಿ ಹತ್ತಿ ವಾಪಸ್ ಬಂದು ಅದರ ಬೇಗ ಮೊದಲು ಬಸ್ ನಿಲ್ಲಿಸ್ಬಿಡ್ತಾರೆ. ಲಾರಿನ ಒಳಗಡೆ ಬಿಡೋದ. ಅಲ್ಲಿ ಓಡೋಕ್ಕೆ ಶುರು ಮಾಡಿದ್ರೆ ಟೌನ್ ಹಾಲ್ಗೆ ಬರ್ತೀನಿ ಸರ್, 9 ಗಂಟೆಗೆ ಬರ್ತೀನಿ. 7 ಗಂಟೆಗೆ ಬರಬೇಕಾದ್ರೆ 9 ಗಂಟೆಗೆ ಬರ್ತೀನಿ. ಸೊ ಎಲ್ಲ ಬೈತಾರೆ, ಯಾಕೆ ಲೇಟ್ ಆಯ್ತು ಹಂಗೆ ಹಿಂಗೆ ಅಂತ. ಇಲ್ಲ ಸರ್, ಅಲ್ಲಿ ಓಡ್ಕೊಂಬಂದೆ, ಕಷ್ಟ ಆಯಿತು ಅಂತ. ಸರಿ ತೂಕ ಎಲ್ಲ ತಗೊಂಡು ಹೇಳ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಸ್ಪರ್ಧೆ ಅಂತ ಹೇಳ್ತಾರೆ. ಅಲ್ಲಿಂದ ವಾಪಸ್ಸು ಮತ್ತೆ ಸಂಪಂಗಿ ರಾಮನಗರ ವಾಪಸ್ ಬರ್ತೀನಿ. ಅಲ್ಲಿ ಮದುವೆ ನಡೀತಾ ಇರ್ತದೆ. ಅಲ್ಲಿ ಮದುವೆ ನಡಿಬೇಕಾದ್ರೆ ಬೆಳಿಗ್ಗೆ ಇಡ್ಲಿ ಎಲ್ಲ ಬಡಿಸ್ತಾ ಇರ್ತಾರೆ ತಿಂಡಿಗೆ ಅಂತ. ಯಾರ್ದೋ ಮದುವೆ ಗೊತ್ತಿಲ್ಲ, ಕೂತ್ಕೊಂಡ್ಬಿಡ್ತೀನಿ. ಇಡ್ಲಿ ಬಡಿಸ್ಕೊಂಡು ಬಿಡ್ತಾರೆ. ನನ್ನ ಹತ್ರ ಬರೋಷ್ಟ್ರೊಳಗಡೆ ಹಿಂದೆ ಯಾರು ಬಂದು ಕೇಳ್ತಾರೆ, ಗಂಡು ಕಡೆದ ಹೆಣ್ಣು ಕಡೆದ ಅಂತ. ನಾನು ಯಾರ ಕಡೆದಿಲ್ಲ, ಎದ್ದು ಆಚೆ ಓಡಿಸ್ಬಿಡ್ತಾರೆ. ಮತ್ತು ಮಾರ್ಕೆಟಿಗೆ ಬಂದು ಲಾರಿಲಿ ದಾಳಂಬ್ರೆ, ಈ ತರಕಾರಿಗಳು ತುಂಬ್ತಾ ಇರ್ತಾರೆ. ಅದೆಲ್ಲ ತುಂಬಿ ಕೊಟ್ಟಿದ್ದಕ್ಕೆ ನನಗೊಂದು 2 ದಾಳಂಬ್ರೆಗಳು ಕೊಡ್ತಾರೆ. ಅದನ್ನು ತಿಂದ್ಬಿಟ್ಟು ನಾನು ಸ್ಪರ್ಧೆಗೆ ಹೋಗ್ತೀನಿ. ಸ್ನೇಹಿತರೆ, ಮಿಸ್ಟರ್ ಜೂನಿಯರ್ ಇಂಡಿಯಾ ಪ್ರಶಸ್ತಿ ತೊಗೋತೀನಿ, ಭಾರತ ಕಿಶೋರ ತೊಗೋತೀನಿ. ತಗೊಂಡು ಅದನ್ನು ಕಬ್ಬು ಇರ್ತದಲ್ಲ, ಆ ಕಬ್ಬು ಎತ್ಕೊಂಡು ಓಡ್ತಾ ಇರ್ತೀನಿ. ಮತ್ತು ಲಾರಿಗೆ ಹೋಗ್ಬೇಕಲ್ಲ ಸರ್, ಕಾಸಿಲ್ಲ. ಎಲ್ಲರೂ ಕಳ್ಳ ಅಂತ ಕಿಚ್ಚಾಡ್ತಾರೆ. ಕಬ್ಬು ದೊಡ್ಡದಿರ್ತದಲ್ಲ. ಮತ್ತು ನನಗೆ ಗೊತ್ತಾಗಲ್ಲ, ಅದಕ್ಕೆ ಪೇಪರ್ನ ಸುತ್ತಕೊಂಡು ಎತ್ಕೊಂಡು ಹೋಗಿ ಕೋಲಾರದಲ್ಲಿ ಲಾರಿಲಿ ಇಳ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ತೀನಿ. ನಡ್ಕೊಂಡು ಹೋಗಿ ಮಲಗಿರ್ತೀನಿ ಸ್ನೇಹಿತರೆ. ಆವಾಗ ಆಕಾಶವಾಣಿಯಲ್ಲಿ ಟಿ ವಿ ಇರಲಿಲ್ಲ ಅವಾಗ. ಆಕಾಶವಾಣಿಯಲ್ಲಿ ಓದುತ್ತಿರುವವರು ಅಂತ ಹೇಳ್ಬಿಟ್ಟು ಹೆಡ್ಲೈನ್ಸಲ್ಲಿ ಕೋಲಾರದ ರವಿಗೆ ಭಾರತ ಕಿಶೋರ ಪ್ರಶಸ್ತಿ ತೊಗೊಂಡಿದ್ದಾರೆ ಅಂತ ಬರ್ತದೆ. ತುಂಬ ಖುಷಿ ಪಡ್ತೀನಿ ಸ್ನೇಹಿತರೆ. ಆ ಖುಷಿಗೆ ಪಾರನೇ ಇರಲ್ಲ. ಈ ರೀತಿ ನನ್ನ ಜೀವನ ಪ್ರಾರಂಭವಾಗಿದೆ ಸ್ನೇಹಿತರೆ.
ಇವತ್ತು ಕ್ರೀಡೆಯಲ್ಲಿ ಎಲ್ಲ ಕ್ರೀಡೆ, ಕ್ರಿಕೆಟು, ಫುಟ್ಬಾಲು, ವಾಲಿಬಾಲು, ಬಾಸ್ಕೆಟ್ಬಾಲು, ಅಥ್ಲೆಟಿಕ್ಸು, ಎಲ್ಲ ಕ್ರೀಡೆ ಸೇರಿ ಮುಖ್ಯವಾಗಿ ಬಾಸ್ಕೆಟ್ಬಾಲಲ್ಲಿ 2 ಸತಿ ರಾಜ್ಯಕ್ಕೆ ಕ್ಯಾಪ್ಟನ್ ಆಗಿದ್ದೆ, 1 ಸಲ ರಾಷ್ಟ್ರ ಮಟ್ಟದಲ್ಲಿ ಕ್ಯಾಪ್ಟನ್ ಆಗಿದ್ದೆ. ಅದು ಬಿಟ್ಟು ಬಾಡಿ ಬಿಲ್ಡಿಂಗ್ ಆಯ್ಕೆ ಮಾಡಿಕೊಂಡೆ. ಬರೀ ಬಾಡಿ ಬಿಲ್ಡಿಂಗ್ ಒಂದರಲ್ಲೇ, ಅಂದರೆ ನ್ಯಾಚುರಲ್ ಬಾಡಿ ಬಿಲ್ಡರ್, ನ್ಯಾಚುರಲಾಗಿ ಯಾವ ರೀತಿ ದೈಹಿಕನ ಬೆಳೆಸಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾಡಿ ಬರೀ ದೇಹದಾಢ್ಯ ಒಂದರಲ್ಲೇ 110 ಚಿನ್ನದ ಪದಕನ ಪಡ್ಕೊಂಡಿದ್ದೀನಿ. ವಿತ್ ಡಾಕ್ಯುಮೆಂಟ್ಸ್ ಇದೆ. ಜೊತೆಗೆ ಎಲ್ಲ ನನ್ನ ಸ್ಕೂಲ್ ಡೇಸಿಂದ ಹಿಡಿದು ಕಾಲೇಜ್ ಡೇಸಿಂದ ಹಿಡಿದು ಒಟ್ಟು 300ಕ್ಕೂ ಹೆಚ್ಚು ಚಿನ್ನದ ಪದಕ ನಾನು ತೊಗೊಂಡಿದ್ದ ಸ್ನೇಹಿತರೆ. ಸೊ ಇದೇ ನನ್ನ ಒಂದು ಜರ್ನಿ. ಅದಾದ ನಂತರ ಇವತ್ತು ಒಂದು ಮುಖ್ಯ ಉದ್ದೇಶ, ಅದು ವೆಂಕಟೇಶ್ವರ ಹೇಳಿದ್ದಾರೆ. ಇಷ್ಟೇ ಸ್ನೇಹಿತರೆ, ನಮ್ಮಪ್ಪ ನಮ್ಮ ತಾಯಿ ತಿರ್ಕೊಂಡು ಒಂದು 6 ತಿಂಗಳಾಗಿರ್ತದೆ. ನಮ್ಮ ತಾಯಿ ಸತ್ತೋಗಿ 6 ತಿಂಗಳಾಗಿರ್ತದೆ. ನಾವು ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮಪ್ಪ ಬಂದು ಕೇಳ್ತಾರೆ, ಅಮ್ಮ ಸತ್ತೋಗಿದ್ದಾರೆ, ಬೇಜಾರಾಗುತ್ತೆ, ಕಾಶಿಗೆ ಹೋಗ್ಬೇಕು ಅಂತ. ನಂತರ ದುಡ್ಡಿರಲ್ಲ. ಸರಿ, ಸ್ವಲ್ಪ ಇರ್ತಲ್ಲ, ಅಹಂಕಾರ ಇರ್ತಲ್ಲ, ಬೈದು ಕಳಿಸ್ಬಿಡ್ತೀನಿ, ಕರ್ಕೊಂಡು ಹೋಗ್ತೀನಿ ಹೋಗಪ್ಪ, ದುಡ್ಡಿಲ್ಲ ಅಂತ. ಮತ್ತೆ ಒಂದು ತಿಂಗಳು ಬಿಟ್ಕೊಂಡ್ಬರ್ತಾರೆ, ಕಾಶಿಗೆ ಕಳಿಸೋ ಮಗನೇ ಅಂತ. ಮತ್ತೆ ಹೆಂಗೆ ಹೇಳೋದು ಅಂದ್ಬಿಟ್ಟು, ಆಯ್ತು ನೀನು ಕರ್ಕೊಂಡು ಹೋಗ್ತೀನಿ ಹೋಗು, ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಡ್ತೀನಿ. ಅವರು ಊರಿಗೆ ಹೋಗ್ತಾರೆ. ಅದೇ ಖುಷಿಲಿ ಏನು ಮಾಡ್ತಾರೆ, ಊರೆಲ್ಲರೂ ತಿಳ್ಕೊತಾರೆ, ನನ್ನ ಮಗ ನನ್ನ ಫ್ಲೈಟಲ್ಲಿ ಕಾಶಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಊರಿನ ಜನ ನನಗೆ ಫೋನ್ ಮಾಡಿ ಕೇಳಿದ್ರೆ, ಏನಪ್ಪ ನಿಮ್ಮಪ್ಪನ ಕಾಶಿ ಕರ್ಕೊಂಡು ಹೋಗ್ತಾ ಇದೆಯಾ ಫ್ಲೈಟಲ್ಲಿ ಅಂತ. ಇದು ದೊಡ್ಡ ಕೆಲಸ ಆಯ್ತಲ್ಲಪ್ಪ. ಮತ್ತೆ ಸಾಲ ಸೋಲ ಮಾಡಿ ಟಿಕೆಟು ಪರ್ಚೇಸ್ ಮಾಡ್ತೀನಿ. ನಾವು ಅಪ್ಪನ ಫೋನ್ ಮಾಡಿ 5 ಗಂಟೆ ಸಾಯಂಕಾಲ ಫೋನ್ ಮಾಡಿ ಹೇಳ್ತೀನಿ, ಅಪ್ಪ ರೆಡಿಯಾಗಿರಿ, ನಾಡ್ದು ಹೋಗ್ಬೇಕು ಕಾಶಿಗೆ, ಬಟ್ಟೆ ಗಿಟ್ಟೆಲ್ಲ ಹೊಸ ಬಟ್ಟೆ ತೊಗೊಂಡ್ಬರ್ತೀನಿ ಅಂತ ನಾನು ಫೋನ್ ಮಾಡ್ತೀನಿ ಅಂತ ಇದ್ದರೆ, 5:30 ನಮ್ಮ ಅಕ್ಕ ಫೋನ್ ಮಾಡ್ತಾರೆ, ಅಪ್ಪ ತೀರ್ಕೊಂಡ್ರು ಅಂತ. ನಮ್ಮಪ್ಪ ತೀರ್ಕೊಂಡ್ರು ಅನ್ನೋ ನೋವು ನನಗೆ ಗೊತ್ತಾಗಲಿಲ್ಲ ಸ್ನೇಹಿತರೆ. ಆದರೆ ಅವರ ಕಾಶಿ ಕಳಿಸಿಲ್ವ, ನನ್ನ ನೋವು ನನಗೆ ತುಂಬ ಕಾಡ್ಬಿಡ್ತು. ನಾವತ್ತು ತಿರುಮಣ ಮಾಡ್ತೀವಿ ಸ್ನೇಹಿತರೆ. ನಮ್ಮಪ್ಪ ಮಲಗಿರ್ತಾರೆ. ಅವತ್ತು ಸುಳ್ಳು ಹೇಳಿದ್ದಕ್ಕೆ, ಪ್ರಾಯಶ್ಚಿತ್ತಕ್ಕೆ, ಪಶ್ಚಾತ್ತಾಪಕ್ಕೆ ಕೊನೆ ಇರಲ್ಲ. ನನಗೆ ದೇವ್ರ ಶಕ್ತಿ ಕೊಟ್ಟರೆ, ಅಥವಾ ನಾನೇನಾದರೂ ಮುಂದಕ್ಕೆ ದೊಡ್ಡ ವ್ಯಕ್ತಿ ಆದರೆ ಒಂದು 25 ಜನನ ಅಥವಾ 50 ಜನನ ನಮ್ಮ ತಂದೆ ಹೆಸರಲ್ಲಿ ಕಾಶಿ ಕರ್ಕೊಂಡು ಹೋಗ್ಬೇಕು ಅಂತ ಅವತ್ತೇ ತೀರ್ಮಾನ ಮಾಡ್ತೀವಿ ಸ್ನೇಹಿತರೆ. ತೀರ್ಮಾನ ಮಾಡ್ತೀನಿ, ಅದು ದುಡ್ಡು ಬೇಕಲ್ಲ. ಅವತ್ತು ನಾನು ಮಾಡಿದ ತಪ್ಪಿನ ಒಂದು ಡಿಸಿಷನ್ ಭಾಗವಾಗಿ ನಾನು ಅವತ್ತಿಂದ ಇವತ್ತು ತನಕ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದು ಸ್ನೇಹಿತರೆ. ನನ್ನ ಹುಟ್ಟುಹಬ್ಬದ ದಿವಸ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀನಿ. ಯಾರಿಗೂ ಹುಟ್ಟುಹಬ್ಬದ ದಿವಸ ಯಾರಿಗೂ ಗೊತ್ತೇ ಇಲ್ಲ. ನಾನು ಇವತ್ತರೆಗೂ ಯಾರು ಹೇಳೋದಿಲ್ಲ. ಹುಟ್ಟುಹಬ್ಬದ ದಿವಸ ದೇವ್ರ ಪೂಜೆ ಮಾಡಿ 4 ಗಂಟೆಗೆ, ಕರೆಕ್ಟಾಗಿ 4 ಗಂಟೆಗೆ ಇಲ್ಲೇದಿದ್ರು, ಯಾವ ಊರಲ್ಲಿ ಇದ್ರೂ ಸ್ಮಶಾನಕ್ಕೆ ಹೋಗ್ತೀನಿ. ಒಂದು ಅರ್ಧ ಗಂಟೆ ಕೂತ್ಕೊಂಡು ನಮ್ಮ ಅಪ್ಪ ಕೊಟ್ಟಿದ್ದು ಮಾತು ಕೊಟ್ಟಿದ್ದಲ್ವ, ಅದನ್ನು ನೆರವೇರ್ಸೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ ಅಂತ ಇದ್ದರೆ. ಆ ಕಾಲ ಇವಾಗ ಕೂಡ ಬಂದಿದೆ. 25 ಜನ ಅಂದ್ಕೊಂಡೆ, 50 ಜನ ಅಂದ್ಕೊಂಡೆ, ಈಗ 108 ಜನ ಆಗಿದ್ದಾರೆ. ಉಚಿತವಾಗಿ, ಸಂಪೂರ್ಣ ಉಚಿತವಾಗಿ ಎಲ್ಲರನ್ನೂ ಕಾಶಿಗೆ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನ್ನ ಸ್ವಾರ್ಥಕ್ಕಾಗಿ ಮಾಡ್ತಾ ಇರೋದು, ನನ್ನ ಸಂತೋಷವಾಗಿ ಮಾಡ್ತಾ ಇರೋದು, ನನ್ನ ಖುಷಿಗೋಸ್ಕರ ಮಾಡ್ತಾ ಇರೋದು. ಕಾಶಿಲಿ ಯಾರಾದರೂ ರೂಮ್ ವ್ಯವಸ್ಥೆ ಮಾಡಿಕೊಡ್ತಾರ ಅಥವಾ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ವೆಂಕಟೇಶ್ವರನ ಮೀಟ್ ಮಾಡಿದೆ, ವಾಸ ಸರ್ನ ಮೀಟ್ ಮಾಡಿದೆ. ಅವ್ರನ್ನ ಕೇಳೋಕೆ ಹೋದಾಗ ಅವ್ರು ಹೇಳಿದ್ರು,
ಇದು ದೊಡ್ಡ ಕೆಲಸ ಇದು ಅಂಥೇಳಿ ಅವರ ಒಂದು ಗೈಡೆನ್ಸ್ ಮುಖಾಂತರ ಮಾಡ್ತಾಯಿದ್ವಿ. ಜೊತೆಗೆ ಈ ಒಂದು ದೊಡ್ಡ ಕೆಲಸ ಈ ದುಡ್ಡನ್ನ ಎಲ್ಲಿಂದ ನಾನು ಅಡ್ಜಸ್ಟ್ ಮಾಡಿದೆ, ಯಾವ ಥರ ಉಳಿಸಿದೆ ಅನ್ನೋಕ್ಕೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ. ನಮ್ಮಪ್ಪ ತೀರ್ಕೊಂಡೋಗಿದ್ದು ಇವತ್ತವರೆಗೂ ನಾನು ಯಾವುದೇ ಬರ್ತಡೇ ಮಾಡ್ಕೊಳ್ಳಲ್ಲ. ಆ ದುಡ್ಡನ್ನ ಒಂದು ಉಂಡಿ ಇಟ್ಟಿದ್ದೀನಿ, ಆ ಉಂಡಿಗೆ ಹಾಕ್ತೀನಿ. ಯಾರದೇ ಮದುವೆಗೆ ಹೋಗಲಿ ಬೊಕ್ಕೆ ಕೊಡಲ್ಲ. ಬೊಕ್ಕೆ ಕೊಡಿ 2,000 1,000 ಆಗುತ್ತೆ. ಆ 1,000 ಉಂಡಿಗೆ ಹಾಕ್ತೀನಿ. ಫ್ರೆಂಡ್ಸ್ ಎಲ್ಲ ತಿಂಡಿಗೆ ಹೋಗಿರ್ತೀವಿ, ಬಿಲ್ಲು ಯಾರೋ ಕೊಡ್ತಾರೆ, ಆ ಬಿಲ್ನ ಲೆಕ್ಕ ಮಾಡ್ಕೊಂಡು ಉಂಡಿಗೆ ಹಾಕ್ತೀನಿ. ಜೊತೆಗೆ ಯಾವುದೋ ಬರ್ತ್ಡೇಗೆ ಹೋಗ್ತೀನಿ, ನಾಮಕರಣಕ್ಕೆ ಹೋಗ್ತೀನಿ, ಎಲ್ಲೋ ಗಿಫ್ಟ್ ಏನೋ ಒಂದು ಕೊಡ್ತಾರೆ, ನಾನು ಕೊಡೋಲ್ಲ. ಎಷ್ಟೋ ಜನ ಬೈತಾರೆ, ಏನು ಸರ್ ಹೀರೋ ಆಗಿದ್ದೀರಾ, ಅವ್ರಿಗೆ ಗಿಫ್ಟೇ ಕೊಟ್ಟಿರಲಿಲ್ಲ ಅಂತ. ನಾನು ಕೊಡೋಲ್ಲ ಸ್ನೇಹಿತರೆ, ಯಾಕಂದರೆ ಕಾಚೆ ಕಳಿಸ್ಬೇಕಲ್ವ. ನನಗೆ ಜೀವ ಹೋಗುವಂಥ ಕೆಲಸ ಬಂದಿದ್ದರು, ಎಷ್ಟೊತ್ತಿಗೆ ತುಂಬ ಕಷ್ಟ ಆಗಿದ್ರು ಆ ದುಡ್ಡು ಮುಟ್ಲೇ ಇಲ್ಲ. ಆ ರೀತಿಯಾಗಿ ರೂಪಾಯಿ 1 ರೂಪಾಯಿ 10 ರೂಪಾಯಿ 20 ರೂಪಾಯಿ ಯಾರು ಫ್ರೆಂಡ್ಸ್ ಎಲ್ಲ ಕಾಫಿಗೆ ಹೋದಾಗ 10 ರೂಪಾಯಿ ಉಚಿತಗಳು ಹಾಕಿದ್ದೀನಿ. ಸೊ ಯಾರು ನಾನು ಉಚಿತವಾಗಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಆ ಟ್ರಿಪ್ ಹೋದ ಲೆಕ್ಕ ಮಾಡ್ತೀನಿ, ನಂದೆಷ್ಟು ಭಾಗ ಬರ್ತದೆ ಅದನ್ನು ಹುಡುಗಿ ಹಾಕಿ. ಸೊ ಇಷ್ಟೊತ್ತಿಗೆ ಬಂದು ಜಗಳ ಆಗಿದೆ, ಆ ದುಡ್ಡು ತೆಗಿದೆ ಅಂತ. ತೆಗಿಬಾರ್ದ್ರ ಉದ್ದೇಶದಿಂದ ಇಷ್ಟೆಲ್ಲ ಒಂದು ಉಳಿಸಿ 20 ವರ್ಷ ತೆಗೆದರೆ ನನ್ನ ಬರ್ತಡೇನ 14 ವರ್ಷ ಆಯಿತು, ನಾನು ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತು ಒಂದು ಕಾಲ ಕೂಡಿ ಬಂದಿದೆ. ಈ ಕಾಲ ಕೂಡಿ ಬಂದಾಗ ಕಾಶಿಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಸೆಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವ್ರಿಗೆ ಹಿರಿಯ ನಾಗರಿಕರನ್ನ, ವಯಸ್ಸಾದವ್ರನ್ನ, ಯಾರಿಗೆ ಕಾಶಿ ಬಗ್ಗೆ ತುಂಬ ಪ್ರೀತಿ ಇದೆ, ಅವ್ರು ನೋಡಲೇಬೇಕು ಒಂದ್ಸರಿ, ಕಾಶಿಗೆ ಹೋಗ್ಲೇಬೇಕು ಅಂತ ಯಾರು ಆಸೆ ಇರ್ತಲ್ಲ ಅಂಥವ್ರು ಹುಡ್ಕೋಕ್ಕೆ ಪ್ರಯತ್ನ ಪಟ್ವಿ. ಅದು ನಾನೇ ಮಾಡಿದೆ, ಬರೀ ಯಾರಿಗೂ ಇರಕ್ಕೆ ನನಗೆ ಕೆಲಸಗಾರ ಇರಲಿಲ್ಲ. ಅವ್ರು ಕೊಟ್ಟು 10,000 ಕೊಡಬೇಕಾಗತ್ತೆ. ಅದೇ 10,000 ಉಂಡಿಗೆ ಹಾಕೋಣ ಅಂದ್ಬಿಟ್ಟು ನಾನೇ ಮನೆಗೂ ಹಳ್ಳಿಗೆ ಹೋಗಿ ಪ್ರಯತ್ನಪಟ್ಟು ಹುಡುಕಿದ್ದೀನಿ. ಸಿಕ್ಕಿದ್ದಾರೆ 101 ಜನಕ್ಕೆ. ಇದೇ ಮಲ್ಲೇಶ್ವರದಲ್ಲಿ ಟ್ರಾವೆಲ್ಸ್ ಏಜೆಂಟ್ ಟಿಕೆಟ್ ಬುಕ್ ಆಗಿ 80 ಜನಕ್ಕೆ ಕನ್ಫರ್ಮ್ ಆಗಿದೆ ಇವತ್ತಿಗೆ. ಇನ್ನು 20 ಜನ ಇದ್ದಾರೆ. 2ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಅಯೋಧ್ಯೆ ಹೋಗ್ತಾ ಇದ್ದೀವಿ. ಅಯೋಧ್ಯೆಗೆ ಹೋಗಿ ಅಲ್ಲಿಂದ ಪ್ರಯಾಗ್ರಾಜು, ಅಲ್ಲಿಂದ ಕಾಶಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಎಲ್ಲ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದಾಗ ನನಗೆ ಬೆನ್ನೆಲುಬಾಗಿ ಸಹಾಯವಾಗಿ ನಿಂತಂಥವರು ಜನಾರ್ದನ್ ಅಂತ ನಮ್ಮ ಇನ್ಕಮ್ ಟ್ಯಾಕ್ಸಲ್ಲಿ ಕಮಿಷನ್ ಆಗಿದ್ದಾರೆ. ಅವ್ರ ಕುಟುಂಬ, ಅವ್ರ ತಂದೆ ತಾಯಿ ಆಶೀರ್ವಾದ ಮಾಡಿ ಹೋಗೋದು ಒಳ್ಳೆಯದಾಗುತ್ತೆ ಅಂತೇಳಿ ನನಗೆ ಸಹಾಯ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ಕೆ ನಿಮ್ಮ ಬೆಂಬಲ, ಜೊತೆಗೆ ಜನತೆ ಆಶೀರ್ವಾದ, ರಾಜ್ಯ ಜನತೆ ಆಶೀರ್ವಾದಕ್ಕೆ ಅಂತ ಕೇಳ್ಕೊತಾ ಈ ಒಂದು ಕಾರ್ಯಕ್ಕೆ, ಯಾಕಂದರೆ ಎಷ್ಟು ಜನ ಒಟ್ಟಿಗೆ ಹೋಗ್ತಾ ಇದ್ದೀವಿ, ನನಗೂ ಖುಷಿ ಆಗ್ತಾಯಿದೆ. ಕೆಲವು ಜನ ಫ್ಲೈಟೇ ನೋಡಿಲ್ಲ, ಬಸ್ಸೇ ನೋಡಿಲ್ಲ, ಅಂಥವರೆಲ್ಲ ಒಟ್ಟು ಮಾಡಿ ಇವತ್ತು 101 ಜನ ಆಗಿದ್ದಾರೆ. 80 ಜನ ಕನ್ಫರ್ಮೇಷನ್ ಕೊಟ್ಟು ಟಿಕೆಟ್ ಕೂಡ ತೊಗೊಂಡ್ಬಿಟ್ಟಿದ್ವಿ. ಇನ್ನು 20 ಜನ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ಬಂದರೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಇದು ನನ್ನ ಜೀವನದ ದೊಡ್ಡ ಆಸೆ ಅಂದರೆ ತಪ್ಪಾಗಲಾರ್ದು. ಇದೆಲ್ಲ ಮಾಡೋಕ್ಕೆ ಬದಲು ಸತ್ತೋಗ್ಬಿಡ್ತೀನಿ ಅಂತ ಭಯ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ಇದನ್ನು ಬೇಗ ಮುಗಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಆದಷ್ಟು ಬೇಗ ಮಾಡಿದ್ದೀನಿ. ಇವಾಗ ಏನು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಅಯೋಧ್ಯೆ 4-5 ಗಾಡಿ ಮಾಡಿದ್ದಾರೆ. ಅಲ್ಲಿಂದ ಅಲ್ಲಿ ಹೋಗೋಕ್ಕೆ, ಕಾಶಿಗೆ ಪ್ರಯಾಗ್ರಾಜ್ಗೆ ಹೋಗೋಕ್ಕೆ ಎಲ್ಲ AC ಗಾಡಿನೇ, AC ರೂಮ್ಸ್ ಎಲ್ಲ ತೊಗೊಂಡಿದ್ದೀವಿ. ಅಂದರೆ ನಮ್ಮ ಅಪ್ಪ ಅಮ್ಮನ ಕರ್ಕೊಳ್ಳೋದು ಎಷ್ಟು ಪ್ರೀತಿಯಿಂದ ನೋಡ್ತೀವಲ್ಲ, ಅದಕ್ಕಿಂತ ಜಾಸ್ತಿ ಪ್ರೀತಿಯಿಂದ ಅವ್ರು ನೋಡಬೇಕು ಅನ್ನೋ ನನ್ನ ದೊಡ್ಡ ಆಸೆ. ನನ್ನ ಬುದ್ಧಿ ಬಂದಾಗಿಂದ ಸಣ್ಣದು ಸಮಾಜ ಸೇವೆ ಕೆಲಸ ಮಾಡ್ತಾಯಿದ್ದೀನಿ. ಅದೆಲ್ಲದನ್ನು ಬದಿಗಿಟ್ಟರೆ ಇದು ನನ್ನ ತಂದೆ ತಾಯಿಗೋಸ್ಕರ ಮಾಡ್ತಾರೆ ಒಂದು ಒಳ್ಳೆ ಕಾರ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನು ಅನಿಸಿದ್ರೆ ದಯವಿಟ್ಟು ನನ್ನ ಕೇಳಬಾರ್ದು. 14 ವರ್ಷ ಆಯಿತು. ಎಲ್ಲರೂ ಫೇಸ್ಬುಕ್ಕಲ್ಲಿ ಎಲ್ಲರೂ ಹೀರೋಗಳು ಬರ್ತ್ಡೇ ಬರ್ತಾ ಇರ್ತದೆ, ನಂದು ಕೇಳ್ತಾರೆ. ನಾನು ಹೇಳೋದು ನಂದು ಡೇಟೇ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು. ಸೊ ಹಂಗೆ ಕಾಲಕ್ಕೆ ಇದನ್ನೆಲ್ಲ ಯಾರು ಹೇಳೋಕ್ಕಾಗಲ್ಲ. ನಾನು ಅದೇ ಅವ್ರು ನೋಡ್ಕೊಂಡು ವಾಲಂಟಿಯರ್ಸ್ ಬೇಕಲ್ಲ ಸರ್. ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಅಣ್ಣಂದಿರಿದ್ದಾರೆ, ಅಣ್ಣ ತಮ್ಮ. ಸೊ ಅವರೆಲ್ಲ ನಿಂತ್ಕೊಂಡು ವಾಲಂಟಿಯರ್ಸ್ ಮಾಡ್ತಾಯಿದ್ದೀವಿ. ಅಷ್ಟು ಸಾಧ್ಯವಾದಷ್ಟು ಸ್ವಲ್ಪ ಹೆಲ್ತಿಯಾಗಿರಬೇಕು, ಓಡಾಡಬೇಕು, ನಡ್ಕೊಂಡು ಹೋಗಬೇಕು ಅಂಥವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸುಮಾರು ಸತಿ ಹೋಗಿ ಎಲ್ಲರೂ ಮನೆ ಉಡುಪಿ ಹತ್ರ ಕಾರ್ಕಳಕ್ಕೆ ಒಂದು ಹಳ್ಳಿಗೆ ಹೋಗಿದ್ದೆ, ವಿಡಿಯೋ ತೋರಿಸ್ಬೇಕಾದ್ರೆ 2 ಕಾಲು ಇಲ್ಲ ಪಾಪ ಅವ್ರಿಗೆ. ಅವ್ರನ್ನ ಕರ್ಕೊಂಡು ಹೋಗೋದು ನನಗೆ ಕಷ್ಟ ಆಗ್ತದೆ. ಕೆಲವು ಶುಗರ್ ಇದೆ, 90 ವರ್ಷ ಆಗೋಗಿದೆ. ಒಂದು ಡಾಕ್ಟ್ರ್ ಇದ್ದಾರೆ ಸರ್, ಅಲ್ಲ 2 ಡಾಕ್ಟ್ರ್ ಇದ್ದಾರೆ. ಒಂದು ಡಾಕ್ಟ್ರು, ಒಂದು ನರ್ಸ್ ಇದ್ದಾರೆ. ಇನ್ಶೂರೆನ್ಸ್ ಮಾಡ್ತಿದ್ದೀನಿ. ಒಬ್ಬ ಲಾಯರ್ ಜೊತೆಲಿ ಇರ್ತಾರೆ, ಇನ್ನೊಬ್ಬರು ಒಂದು ಹೆಲ್ತಿಯಾಗಿ ಹುಡುಗರು, ಒಂದು 10-15 ಜನ ಹುಡುಗರು ಇದ್ದಾವೆ. ಸೊ ಎಲ್ಲರೂ ಅಂದರೆ ನಾನು ಹೋದ್ರೆ ಎಷ್ಟು ಪ್ರಿಕಾಷನ್ ತೊಗೋತೀವಲ್ಲ ಅಷ್ಟೇ ಪ್ರಿಕಾಷನ್ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಹೊಸ ಬಟ್ಟೆ ಕೊಡಿಸ್ತಾ ಇದ್ದೀನಿ. 3 ಜೊತೆ ಬಟ್ಟೆ ಕೊಡಿಸ್ತೀನಿ. ಒಂದು ಬಟ್ಟೆ ಫ್ಲೈಟಲ್ಲಿ ಹೋಗೋಕ್ಕೆ ಹಾಕೊಂಡು ಹೋಗೋಕ್ಕೆ, ಒಂದು ದರ್ಶನಕ್ಕೆ, ಮತ್ತೆ ವಾಪಸ್ ಬರೋಕೆ ಇನ್ನೊಂದು ಫ್ಲೈಟ್ ಹಾಕೊಂಡು ಬರೋಕ್ಕೆ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಸರ್. ಬೇಡ ಮೇಡಮ್ ಪ್ಲೀಸ್.
ಇದು ನನ್ನ ಅಪ್ಪನಿಗೋಸ್ಕರ ಮಾಡ್ತಾ ಇರೋದು. ಇದು ನಾನು ಖರ್ಚು ಅಂತ ಅಂದ್ರೆ ತಪ್ಪಾಗ್ತದೆ, ಸೇವೆ ಅಷ್ಟೇ ಮೇಡಮ್. ಇಲ್ಲ ಸರ್, ಯಾರು ಬಂದಿಲ್ಲ, ಯಾರು ಹೇಳೇ ಇಲ್ಲವಲ್ಲ ಫಸ್ಟ್. ಇವತ್ತೇ ಅವರು ಇದನ್ನು ಬೇಡ ಅಂತ ಕೂತಿದ್ದೆ, ನಾನು ಪ್ರೆಸ್ ಮೀಟೇ ಬೇಡ ಅಂತ ಕೂತಿದ್ದೆ ಸರ್. ನನಗೆ ಮನೆಗೆ ಬಂದಾಗ ಪಾಪ ನಾನೇ ಹೇಳಿದೆ, ಅಟ್ಲೀಸ್ಟ್ ಯಾಕೆ ಹೇಳಿದೆ ಅಂತಂದ್ರೆ ಪಾಪ ಇವ್ರು ಮಾಡೋದು ಬೇರೆಯವ್ರು ಮಾದರಿ ಆಗಲಿ ಅಂತ ಅಷ್ಟೇ. ಇವರು ಪ್ರಚಾರ ಬೇಡ ಅಂತಂದ್ರೆ ಖಂಡಿತ ಬೇಡ ಅಂತ ಆಮೇಲೆ ಪ್ರಚಾರ ಮಾಡ್ಕೊಡೋದಿದ್ರೆ ನಾವು ಯಾವಾಗೆಲ್ಲ ಮಾಡ್ಬೋದಾಗಿತ್ತು. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವರು ಇನ್ನೊಂದು ಅವರು ಮಾತಾಡ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ಇದ್ದಾಗ ನಿಮ್ಮ ಕಣ್ಣಲ್ಲಿ ಇರುತ್ತೆ. ಅಬ್ಸರ್ವ್ ಮಾಡಿ ರಾಜವಾಗಲ್ಲ ತಂದೆ ತಾಯಿ ಯಾರಿಗೆ ಇಲ್ವೋ ಅವ್ರಿಗೆ ಅನ್ಸುತ್ತೆ. ನಾನು ಇವತ್ತು 85 ದೇಶ ಹೋಗಿದ್ದೀನಿ ಸರ್. ಅದೇ ಮುಂದೂರು ಗೌರ್ಮೆಂಟ್ ಅಮೆರಿಕಾಗ 18 ಸತಿ ಹೋಗಿದ್ದೀನಿ ಸರ್. ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಎಲ್ಲ ಅವಾರ್ಡ್ ತೊಗೊಂಡಿದ್ದೀನಿ ಸರ್. ಇವತ್ತು ನಾವು ಬಯಟ ಗೊತ್ತಿಲ್ಲ ಎಲ್ಲ ತೊಗೊಂಡು ಮುಗಿಸ್ಬಿಟ್ಟಿದ್ದೀನಿ ಸರ್, ಏನೂ ಬಾಕಿ ಇಲ್ಲ ಸರ್. ಆದರೆ ಇವೆಲ್ಲ ಒಂದು ಕಡೆ ಆದರೆ ನಮ್ಮಪ್ಪನ ಕಾಶಿಗೆ ಕರ್ಕೊಂಡು ಹೋಗಿಲ್ಲ, ನಾವು ಕೊರಗಿದ್ದಾರೆ ಸರ್. ಅದು ಎಲ್ಲ ಝೀರೋ ಸರ್. ಇದು ಇಲ್ಲ ಸರ್, ನನಗೆ ಅದು ಗೊತ್ತಿಲ್ಲ. ಖಂಡಿತ ಸರ್, ಒಳ್ಳೆದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸರ್. ಸರ್ 108 ಜನಕ್ಕೆ ಟಿಕೆಟ್ ಬುಕ್ ಆಗಿದೆ. ಅದು ಇವತ್ತು ಕನ್ಫರ್ಮ್ ಆಗಿದ್ದು 88 ಜನ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅವರೆಲ್ಲ ಬರ್ತಾ ಇದ್ದಾರೆ. ಅವ್ರು ಯಾವ ಥರ ಬರಬೇಕು, ಏನು ಬರಬೇಕು, ಅವ್ರ ಊರಿನ ಬರೋಕ್ಕೆ ದುಡ್ಡು ಹಾಕಿ ಅಲ್ಲೇ ಕರೆಸ್ತಾ ಇದ್ದೀನಿ. ಅವ್ರು 1 ರೂಪಾಯಿ ಖರ್ಚಿರಲ್ಲ ಸರ್, ಫುಲ್ಲು ಜವಾಬ್ದಾರಿ. ಫುಲ್ ನಮ್ಮ ತಂದೆ ಹೋದ್ರೆ ಎಷ್ಟು ಖುಷಿಯಿಂದ ಕಳಿಸ್ತೀನಿ, ಅದಕ್ಕಿಂತ ಜಾಸ್ತಿ ಖುಷಿಯಿಂದ ಕಳಿಸ್ತಾ ಇದ್ದೀನಿ. ಅವ್ರೇನೋ ಬರೀ ಒಂದು ಸೂಟ್ ಕೇಸ್ ಹಾಕೊಂಡ್ಬರ್ಬೇಕು ಅಷ್ಟೇ. ಅವ್ರೇನು ಟ್ಯಾಬ್ಲೆಟ್ಸ್ ತರಬೇಕು, ಇಲ್ಲಿ ಟ್ಯಾಬ್ಲೆಟ್ಸೇ ತರ್ಬೋದು ಅಷ್ಟೇ. ಇಲ್ಲಿ ಏರ್ಪೋರ್ಟ್ ಬಂದ ತಕ್ಷಣ ಅವ್ರಿಗೆ ಒಂದು ಕವರ್ ಕೊಡ್ತೀವಿ ಸ್ನೇಹಿತರೆ. ಕವರ್ ಬಿಸ್ಕೆಟ್ ಪ್ಯಾಕೆಟು, ಆಮೇಲೆ ಬನ್ನು, ಆಮೇಲೆ ಒಂದು ವಾಟರ್ ಬಾಟ್ಲು, ಚೌಚೌವು, ಆಮೇಲೆ ಸ್ವಲ್ಪ ಏನಾದ್ರು ಈ ಥರ ತಿನ್ನೋದೇ ಐಟಮ್ ಕೊಟ್ಬಿಟ್ಟು ಇಟ್ಕೊಡ್ತೀವಿ. ಅವ್ರು ಇಷ್ಟ. ಅವರು ಒಂದು ಬಟ್ಟೆ ಕೊಡ್ತೀನಿ, ಅವ್ರು ಸೀರೆ ಕೊಡ್ತೀನಿ, ಪಂಚೆ ಇದ್ದರೆ ಪಂಚೆ ಕೊಡ್ತೀನಿ, ಶಾಲೆ ಕೊಡ್ತೀನಿ. ಕೊಟ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸಿ 4 ಗುಂಪು ಮಾಡಿದ್ದೀವಿ, 20 ಜನ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅವರು ಟೀಮ್ ಮಾಡಿಬಿಟ್ಬಿಟ್ಟಿದ್ವಿ. ಸೊ ಎಲ್ಲರಿಗೂ ಯಾವ ಥರ ಫ್ಲೈಟ್ ಹತ್ತಬೇಕು, ಹೋಗ್ಬೇಕು, ಬರಬೇಕು ಅಂತ ನಾವು ಜೊತೆಯಲ್ಲಿದ್ವಿ. ಮತ್ತು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾರೊಬ್ರು, ಅವ್ರನ್ನೂ ಕೂಡ ನಮ್ಮ ಟೀಮಲ್ಲಿ ಹಾಕ್ಕೊಂಡಿದ್ವಿ. ಯಾಕಂದರೆ ಅವ್ರನ್ನ ನೋಡಬೇಕಲ್ವ, ಟಿಕೆಟ್ ಅರಿಯೋದು, ಬೋರ್ಡಿಂಗ್ ಪಾಸ್ ಮಾಡೋದು, ಅವ್ರು ಕರ್ಕೊಂಡು ಹೋಗೋದು, ಅವ್ರ ಬ್ಯಾಗ್ ತೊಗೊಂಡು ಹೋಗೋದು ಯಾವ ಥರ ಅಂತ. ಸೊ ಕರ್ಕೊಂಡು ಕಂಫರ್ಟಬಲ್ ಆಗಿ ಅವ್ರಿಗೆ ತುಂಬ ಖುಷಿಯಾಗಿ ಮಾಡಿದ್ದೀವಿ. ಅಯೋಧ್ಯೆಯಲ್ಲಿ ಇಳಿದ ತಕ್ಷಣ 5-6 ಟಿ ಟಿ ಮಾಡಿದ್ದೀವಿ ಸರ್. 1 ಟಿ ಟಿ ಬಂದು ಬ್ಯಾಗ್ ಹಾಕೊಳ್ಳೋಕೆ, ಫುಲ್ ಲಗೇಜಲ್ಲಿ ಹಾಕೋಕ್ಕೆ. ಇನ್ನು 5 ಟಿ ಟಿಲಿ ಕಂಫರ್ಟಬಲ್ ಕೂತ್ಕೊಂಡು AC ಟಿ ಟಿ ಸೀದಾ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಮಧ್ಯದಲ್ಲಿ ತಿಂಡಿ ಕೊಡಿಸಿ ಮತ್ತೆ ಅದನ್ನು ಕರ್ಕೊಂಡು ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಕಾಶಿಗೆ ಹೋಗಿ, ಕಾಶಿಲಿ ಜಂಗಮವಾಡಿ ಮಠ ಅಂತಿದೆ. ಮಠದಲ್ಲಿ ಬುಕ್ ಮಾಡಿದ್ದೀನಿ ಸರ್. ಜಂಗಮವಾಡಿ ಮಠದಲ್ಲಿ ಬುಕ್ ಮಾಡಿದ್ದೀನಿ. 30 ರೂಮ್ ತೊಗೊಂಡಿದ್ದೀನಿ ಸರ್. ಒಂದೊಂದು ರೂಮಲ್ಲಿ 4 ಜನ ಇರ್ಬೋದು. ಆ ಮಠದಲ್ಲಿ ಬುಕ್ ಮಾಡಿದ್ದೀನಿ. ಸೊ ಟಿಕೆಟು ಅದು ಕೂಡ ಕನ್ಫರ್ಮ್ ಆಗಿದೆ, ರೂಮ್ಸು ಬುಕ್ ಆಗಿದೆ. ಈ 5 ಟಿ ಟಿ ಏನು ಮಾಡ್ತೀನಿ ಸರ್, ಅದು ನಮ್ಮ ಜೊತೆ ಇರ್ತದೆ. 5 ಟಿ ಟಿ ಒಳಗಡೆ ಯಾವಾಗ ಎಲ್ಲೋಗ್ಬೇಕಾದ್ರೂ ಜನ ಹತ್ಕೊಂಡು ಅದ್ರ ಹೋಗಿ ವಾಪಸ್ ಬರೋದಷ್ಟೇ. ಆಮೇಲೆ ಕಾಶಿ ದರ್ಶನ ಮಾಡಿಸ್ತೀವಿ, ವಿಶ್ವನಾಥನ ದರ್ಶನ ಆಗುತ್ತೆ. ಆಮೇಲೆ ಬೋಟ್ ಬುಕ್ ಮಾಡಿದ್ದೀನಿ, ಬೋಟಲ್ಲಿ ತೋರಿಸ್ತಾರೆ. ಸೊ ನೋಡಿ ವಾಪಸ್ ಬಂದು ಮತ್ತೆ ಫ್ಲೈಟಲ್ಲಿ ಕರ್ಕೊಂಡು ಬರ್ತೀವಿ ಸರ್. ಅದು ಗಂಗಾರತಿ, ಅದು ಇದೆ ಸರ್. ಎಲ್ಲ ತೋರಿಸ್ತಾ ಇದೆ ಸರ್. ಕೆಲವರು ಹಿರಿಯರೆಲ್ಲ ಅಡ್ವೈಸ್ ತೊಗೊತಾ ಇದ್ದೀನಿ. ಸೊ ನಾನು ಅವಾಗಲೇ ಹೇಳಿದ್ದೀನಿ, ಅವಾಗ ಜನಾರ್ದನ್ ವೃತ್ತ ಅವರು ಕಾಶಿಗೆರೆ ಭಕ್ತರವರು, ನನಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ರು ಅವರು, ಆ ಕಮಿಷನರು, ಅವ್ರ ಕುಟುಂಬಗಳಾಗಲಿ ಅವರ ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟು. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಕಾಶಿ ನಮಗೆ ಒಬ್ಬರಿಗೆ ಕಷ್ಟ, ಅದರಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿ, ನಮಗೆ ಗಾಡಿ ವ್ಯವಸ್ಥೆ ಮಾಡಿ, ಹೋಗೋಕ್ಕೆ ಬರೋಕ್ಕೆ ಹೆಂಗಿರ್ಬೇಕು, ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಂಥ ಜನಾರ್ದನ್ ಸರ್, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ಗೆ ನಿಮ್ಮೆಲ್ಲರ ಮುಖ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ಹೋಗ್ತಾರೆ ನಾವು ಕೂಡ. ನಾನು ನಿಜವಾಗ್ಲೂ ಸ್ನೇಹಿತರೆ, ನೀವೆಲ್ಲ ಕ್ಯಾಮ್ರಾ ತೊಗೊಂಬಂದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವರೆಲ್ಲ ಹೊಸಬ್ರು, ಅವ್ರಿಗೆ ಇವಾಗ ನಂಬ್ತಾ ಇಲ್ಲ ಅವರು. ಆಮೇಲೆ ಕೆಲವರು ಕ್ವಶನ್ ಮಾಡ್ತಾರೆ, ಏನಕ್ಕೆ ನೀವು ಇಷ್ಟೆಲ್ಲ ಖರ್ಚು ಮಾಡಿ ಯಾಕೆ ಮಾಡ್ತೀರಾ ಅಂತ. ಅವ್ರಿಗೆ ಹೇಳಿದೆ, ಅವ್ರಿಗೆ ಇನ್ಕೆಲ್ಲ ಹೇಳಿದ್ರು, ರವಿ ಸರ್ ನೀವು MLA ಕಂಟೆಕ್ಟ್ ಮಾಡ್ತೀರಾ ಅಂತ. ಸ್ನೇಹಿತರೆ, ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ನಾನು 35 ವರ್ಷದಿಂದ ನಾನು ರಾಜ್ಯ ಪ್ರಶಸ್ತಿ ತೊಗೊಂಡಿದ್ದೀನಿ, ರಾಷ್ಟ್ರ ಪ್ರಶಸ್ತಿ ತೊಗೊಂಡಿದ್ದೀನಿ, ಇಡೀ ವಿಶ್ವನ ಸುತ್ತಿ ಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಸ್ಟಾರ್ಸ್ಗೂ ನಾನೇ ಕೋಚ್ ಮಾಡಿದೆ. ಪುನೀತ್ ರಾಜ್ಕುಮಾರ್ ಅವರು ನನ್ನ ಜೀವನ ಮೊದಲನೇ ವಿದ್ಯಾರ್ಥಿ. ರಾಟೆ ವೆಂಕಟೇಶ್ವರ ಆಗ್ಬೋದು, ಜಗ್ಗೇಶ್ ಸರ್ ಆಗ್ಬೋದು. ನಾನು ನಮ್ಮ ರವೀಶ್ ಜೀವನ್ ತಪ್ಪು ಮಾಡಿ 35 ವರ್ಷ ಆಗಿದೆ ಗುರುಗಳೇ. 1,80,000 ವಿದ್ಯಾರ್ಥಿಗಳಿದ್ದಾರೆ. ನಾನು ಇಟ್ಟಿದ್ದೆಲ್ಲ ಒಂದು ಬಸ್ ಸ್ಟಾಪಲ್ಲಿ ನನ್ನ ಹೆಸರಿದೆ, ರವಿ ಜೂನ್ ಬಸ್ ಸ್ಟಾಪ್ ಅಂತ.
ಬಸ್ ಮೇಲೆ ಬರ್ತಾ ಇರ್ತದೆ. ರವಿಜುಮ್ ಪಾರ್ಕ್ ಇದೆ, ರವಿಜುಮ್ ರೋಡ್ ಇದೆ, ರವಿಜುಮ್ ರಸ್ತೆ ಇದೆ. ಸೊ ಇಷ್ಟೆಲ್ಲ ಭಗವಂತ ನನಗೆ ಕೊಟ್ಟ ಮೇಲೆ ನನಗೆ ಆಮೇಲೆ ರಾಜಕೀಯಕ್ಕೆ ಹೋದ್ರೇ ಸಮಾಜ ಸೇವೆ ಮಾಡೋದು ಅನ್ನೋದು ತಪ್ಪು. ಯಾರು ಬೇಕಾದ್ರೂ ಮಾಡ್ಬೋದು. ಬೆಳಗ್ಗೆ ಎದ್ದು ನಂದು ಹಸುಗೆ ಒಂದು ಬಾಳೆಹಣ್ಣು ಕೊಡ್ತೀನಿ ಅಂತ ಅನ್ಕೋತಾನೆ, ಅದೇ ದೊಡ್ಡ ಕೆಲಸ, ಅದೇ ಒಂದು ಸಮಾಜ ಸೇವೆ. ಸರ್, ಈಗ ಕ್ರೀಡೆ ಆಯಿತು, ಸಿನಿಮಾ ಆಯಿತು, ಸಮಾಜ ಸೇವೆ ಆಯಿತು, ಇದಕ್ಕೆಲ್ಲ ಮೂಲ ನಿಮಗೆ ಸ್ಫೂರ್ತಿ ಯಾವುದು? ನನ್ನ ಬಡತನ ಇಲ್ಲ ಅಂತಂದಿದ್ರೆ ನಾನು ಇವೆಲ್ಲ ಮಾಡ್ತಾ ಇಲ್ಲ ಸ್ನೇಹಿತರೆ. ನನಗೆ ದುಡ್ಡು ಜಾಸ್ತಿ ಬಂದ್ಬಿಟ್ರೆ ನಾನು ನಿಲ್ಲಿಸ್ಬಿಡ್ತೀನಿ ಮಾಡೋದು. ಸೊ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಬಡವನಾಗಿ ಹುಟ್ಟಿದ್ದು ನನಗೆ ತುಂಬ ಖುಷಿ ಆಗುತ್ತೆ, ಬಡವನಾಗಿ ಬದುಕೋಕ್ಕೆ ಖುಷಿ ಆಗುತ್ತೆ. ನಾನು ಬಡವ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆಯಿಂದ ಖುಷಿಯಿಂದ ಪಡ್ತೀನಿ ಸ್ನೇಹಿತರೆ. ಬಡತನದ ಇನ್ನೂ ಬೇಕಾದಷ್ಟು ಕಷ್ಟ ಅಂತಲ್ಲ ಇದೆ, ಬಟ್ ಆದ್ರೂ ನನಗೆ ಪ್ರೌಡಿಸೆ ನಾನು ಬಡವ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತದೆ ಸ್ನೇಹಿತರೆ. ಎಲ್ಲ ಡಿಸ್ಟಿಕ್ವರೆಗೆ ಫಸ್ಟ್ 5 ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡಿದೆ. ಅದು ಹೋಗ್ತಾ ಏನಾಯಿತು, 100-300 ಜನ ಆದರು, 400 ಜನ ಆದರು. ಸೊ ಅದಕ್ಕೆ ಏನು ಮಾಡಿದೆ, ನಾನು ಬಡವ ಸಾಗಲ್ಲ, ಅದಕ್ಕೆ ಕಟ್ ಮಾಡಿ ಎಲ್ಲ ಮಾಡಿ ಸೆಕೆಂಡ್ ಬ್ಯಾಚ್ ಮಾಡೋದನ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈಗ ಶಿವಮೊಗ್ಗದಿಂದ ಒಂದು ಫ್ಯಾಮಿಲಿ ಬರ್ತಾರೆ, ಹಾಸನ, ಮಡಿಕೇರಿ, ಮಂಡ್ಯ ಡಿಸ್ಟಿಕ್ಕಿಂದ ಬರ್ತಾರೆ, KR ಪೇಟೆ, ಕೊಳ್ಳೇಗಾಲ, ಕೋಲಾರ, ಹೊಸಕೋಟೆ, ಮುಳಬಾಗಿಲು. ಸೊ ಆಮೇಲೆ ಇನ್ನೊಂದು ಧಾರವಾಡದಿಂದ ಒಬ್ಬರು ಬರ್ತಾಯಿದ್ದಾರೆ, ದಾವಣಗೆರೆಯಿಂದ ಬರ್ತಾಯಿದ್ದಾರೆ, ಹುಡುಕೊಪ್ಪ ಅಂತ ಶಿವಮೊಗ್ಗ ಹತ್ರ ತೀರ್ಥಹಳ್ಳಿ ಇದೆ, ಅಲ್ಲಿ ಅವರು ಬರ್ತಾಯಿದ್ದಾರೆ. ಇಲ್ಲ ಸರ್, ಸ್ವಲ್ಪ ಸಾಲ ಮಾಡಬೇಕು ಅಂತ ಇದೆ ಸರ್, ಸಾಲ ಮಾಡಬೇಕಾಗುತ್ತೆ ಸರ್. ಹೇಳಿಲ್ಲ ಸರ್, ಜನಾರ್ದನ್ ಸರ್ ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಕಮಿಷನರ್, ನನಗೆ ಆತ್ಮೀಯ ಸ್ನೇಹಿತರು, 20 ವರ್ಷದ ನಾವು ಫ್ಯಾಮಿಲಿ ಫ್ರೆಂಡ್ಸು. ಅವ್ರು ಹಿಂಗೆ ನಿಮ್ಮ ಥರನೇ ನೊಂದ್ಕೊಂಡು ಸರ್ ನನಗೆ ಬೆನ್ನೆಲ್ ಬಗ್ಗೆ ನಿಂತು ನನಗೆ ಆಶೀರ್ವಾದ ಮಾಡಿ ಸಹಾಯ ಮಾಡಿ. ಅವ್ರ ಕುಟುಂಬ ದೊಡ್ಡಬಳ್ಳಾಪುರದಲ್ಲಿ ಬಾಲಕೃಷ್ಣಪ್ಪ ಅಂತಿದ್ದಾರೆ, ಅವರೆಲ್ಲ ಒಂದು ಕುಟುಂಬದವರು, ರವಿಯವರೇ ಮಾಡಿ ನುಗ್ಗಿ ನಾವು ಇದ್ದೀವಿ ನಿಮ್ಮ ಜೊತೆ ಅಂತೇಳಿ ಧೈರ್ಯ ಹೇಳ್ತಾರೆ ಸರ್. ಇಷ್ಟೇ ಸ್ನೇಹಿತರೆ, ನನಗೆ ಇವತ್ತು ಹೇಗೆ ಖುಷಿ ಆಗುತ್ತೆ ಅಂದರೆ, ನಮ್ಮಪ್ಪನ ಆಸೆನ ಇವತ್ತು ನೆರವೇರಿಸೋಣ ಅಂತ. ಇದೆಲ್ಲ ಆದಮೇಲೆ ನನ್ನ ಮನೆ ಕಾಯ್ತಾ ಇದೆ, ಒಂದು ದಿವಸ ಬರ್ತ್ಡೇ ಮಾಡ್ಕೊಳ್ಳಿ ಹಿಂಗು ಅಂತ. ಎಲ್ಲರೂ ಇದ್ದಾರೆ ಸರ್, ಎಲ್ಲ 60 ವರ್ಷ, 70 ವರ್ಷ, 75 ವರ್ಷ, 74 ವರ್ಷ, 65 ವರ್ಷ, 50 ವರ್ಷ ಮೇಲೆ ಎಲ್ಲರೂ ಸರ್. ಹೆಲ್ತಿ ಆಗಿರಬೇಕು. ನಾನು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದ್ದೆ ಸರ್, ಅದ್ರ ಮುಖಾಂತರ ಎಲ್ಲರೂ ಯಾರು ಇಷ್ಟ ಇದೆಲ್ಲ ಕಳಿಸ್ಕೊಡ್ತಾಯಿದ್ರು. ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೆ, ನಾನು ಯಾರು ಇಟ್ಕೋ, ನಾನು ಸಡನ್ನಾಗಿ ಹೊರಗಡೆ ಹೋಗ್ತಾ ಇದ್ದೆ. ನೀವು ಟೈಮ್ ಕೊಟ್ಟು ಒಂದು ವಿಡಿಯೋ ತೋರಿಸಿ. ಆ ಥರ ಹೋಗಿ ಒಬ್ಬೊಬ್ರು ನಾನೇ ಸೆಲೆಕ್ಟ್ ಮಾಡಿ ಬರ್ತಾ ಇದ್ದೆ. ಕೆಲವ್ರು ಏನು ಮಾಡ್ತಾರೆ, ಗೊತ್ತಿರೋ ವಿದ್ಯಾರ್ಥಿಗಳು ಪೋಸ್ಟ್ ಹಾಕ್ಬಿಡ್ತಾರೆ, ಸರ್ ಇವರಿಂದ ಒಬ್ರು ಇದ್ದಾರೆ ಅಂತ. ಸೊ ಅವರು ಸೆಲೆಕ್ಟ್ ಮಾಡಿ. ಆದರೆ ನನಗೆ ಇನ್ನೂ ಸಮಾಧಾನ ಆಗಲಿ, ಯಾಕೆಂದರೆ ಇದು ಹೋಗಿ ಬಂದಮೇಲೆ ಇಲ್ಲಿ ಯಾರು ಮಿಸ್ ಆಗಿದ್ರಲ್ಲ ಅವ್ರನ್ನ ನೆಕ್ಸ್ಟ್ ವರ್ಷ ಭಗವಂತ ಏನಾದರೂ ಕೊಟ್ಟರೆ ಲಿಮಿಟಲ್ಲಿ 20 ಜನ, 15 ಜನ, 10 ಜನ ನನಗೆ ಗೊತ್ತಿರೋದು ಬಂದು ಗೊತ್ತಾಗುತ್ತಲ್ಲ ಸರ್, ಆ ಥರ 20 ಜನನ ಕಳಿಸ್ಕೊಡೋಕೆ ಒಂದು ವ್ಯವಸ್ಥೆ ಮಾಡೋದನ್ನ ಅಂದ್ಕೊಂಡಿದ್ದೀನಿ. ಭಗವಂತ ಶಕ್ತಿ ಕೊಟ್ಟರೆ ಖಂಡಿತ ಪ್ರತಿ ವರ್ಷ ಮಾಡ್ತೀನಿ ಸರ್. 10 ಜನಕ್ಕಾದ್ರೂ ಮಾಡ್ತೀನಿ ಸರ್. ಸರ್ ಸಂಕಲ್ಪ ಮಾಡಿದ್ರೆ ಮತ್ತೆ ದುಡ್ಡು ಕೊಡಬೇಕು, ಕಷ್ಟ ಆಗುತ್ತೆ ಸರ್. ಹಂಗಾಗಿ ಖಂಡಿತ ಮಾಡ್ತೀನಿ ಸರ್, ಸಂಕಲ್ಪನೆ ಇದೆ, ಮಾಡ್ತೀನಿ. 10 ಜನಕ್ಕಾದ್ರೂ ಮಾಡೇ ಮಾಡ್ತೀನಿ, 10, 20 ಹಿಂಗೆ ಮಾಡೇ ಮಾಡ್ತೀನಿ ಸರ್. ಈ ಸತಿನೇ 20 ಜನ ಅಂದ್ಕೊಂಡೆ, 25 ಆಯಿತು, 30 ಆಯಿತು, 50 ಆಯಿತು, 80 ಆಯಿತು ಸರ್. ಯಾರು ಬೇಕಾದ್ರೆ ಬರ್ಬೋದು. ಆದರೆ ನಾನು ಹೇಳೋದಿಷ್ಟೇ, ಯಾರಿಗೆ ತುಂಬ ಅಸಹಾಯಕ ಪರಿಸ್ಥಿತಿ ಇರ್ತೀರ, ಯಾರು ಬಡವರಾಗಿರ್ತೀರ, ಯಾರು ಹಿರಿಯ ನಾಗರಿಕರಾಗಿರ್ತೀರ, ಸುಮ್ಮನೆ ಫ್ರೀ ಅಂತ ಬರಬೇಡಿ. ಯಾರು ಕಾಶಿ ವಿಶ್ವನಾಥನ ಬಗ್ಗೆ ತುಂಬ ನಂಬಿಕೆ ಇಟ್ಕೊಂಡಿರ್ತೀರ. ಖಂಡಿತ ಸರ್ ಕಳಿಸಿದ್ರೆ ನಾನು ಹೋಗಿ ಚೆಕ್ ಮಾಡ್ತೀನಿ ಸರ್, ನೋಡ್ತೀನಿ ಸರ್. ಇನ್ನೂ ಒಂದು ಸೀಟ್ ಬಾಕಿ ಇದೆ, ನೀವು ಜನ ಇದ್ರೆ ಯಾರೆಲ್ಲ ಸೆಲೆಕ್ಟ್ ಮಾಡಿ ಒಬ್ಬರನ್ನ ಕೊಡಿ, ಕರ್ಕೊಂಡು ಹೋಗ್ತೀನಿ ಸರ್. ಮೋಕ್ಷಣ ಬರ್ತಾರೆ. ಒಂದು ಪ್ರಮೇಯ ನನಗೆ ಈ ಒಂದು ಬಡತನ ಇಲ್ಲ ಅಂತ ಅಂದಿದ್ರೆ ನಾನು ಮೋಸ್ಟ್ಲಿ ಇದೆಲ್ಲ ಸಾಧನೆ ಮಾಡೋಕೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ಈ ಒಂದು 4 ದಿವಸ ಸರ್, 1, 2, 3, 4 1ನೇ ತಾರೀಕು ಎಲ್ರಿಗೂ ಬರೋಕ್ಕೆ ಅಸೆಂಬಲ್ ಮಾಡ್ತೀವಿ. ಸೊ ಏರ್ಪೋರ್ಟ್ಗೆ ಹೋಗಿ ರೀಚ್ ಆಗಿ ಅಲ್ಲಿಂದ ಬೆಳಿಗ್ಗೆ 6 ಗಂಟೆಗೆ ಸರ್. ಅದರೊಳಗೆ ಒಂದು ಖುಷಿ ಸರ್, ಎಷ್ಟು ಕೋಟಿ ಕೊಟ್ಟರು ಆ ಖುಷಿ ಸಿಗಲ್ಲ ಸರ್. ಯಾರೇನು ಬೇಕು ಅನ್ಕೊಳ್ಳಿ ಸರ್, ನಾನು ಅದನ್ನು ಎಂಜಾಯ್ ಮಾಡಿದ್ದೀನಿ. ಅವ್ರು ಮನೆಗೆ ಹೋಗಿ ಕೇಳಿದಾಗೆ ಅವ್ರಿಗೆ ಖುಷಿ ನೋಡ್ಬೇಕಾಯ್ತು. ಬೇಡ ಸರ್, ಪಬ್ಲಿಸಿಟಿ ಬೇಡ ಅಂತ ಕೂತಿದ್ದೆ. ಅದು ಮಾಡಿ ಕೆಲವೊಂದು ಮಾಡಿದ್ದೀನಿ ಸರ್, ಕೆಲವೊಂದು ಮಾಡಿದ್ದೀನಿ. ಒಂದು ವಿಡಿಯೋಗೆ ಸುಮಾರಿದ್ದಾವೆ ಮಾಡ್ಕೊಂಡಿದ್ದೀನಿ. ತಾವ್ಯಾರು ದಯವಿಟ್ಟು ಬೇಕಾದರೆ 2ನೇ ತಾರೀಕು ನೀವು ರಾತ್ರಿ 2 ಗಂಟೆಗೆ
ಬೇಕಾದ್ರೆ 6 ಗಂಟೆ ಫ್ಲೈಟ್ ಇರುತ್ತೆ, ನಾವು ಒಳಗಡೆ ಹೋಗ್ಬೇಕಾರೆ ಸರ್. ಸೊ 2 o'clock ಎಲ್ಲ ಅಸೆಂಬಲ್ ಆಗ್ತಾರೆ ಏರ್ಪೋರ್ಟ್ ಹತ್ರ. ದಯವಿಟ್ಟು ಬಂದು ಯಾರು ಬೇಕಾದ್ರೆ ಇಂಟ್ರೂ ಮಾಡ್ಬೋದು. ನಿಮ್ಗೆ ಇಷ್ಟ ಇದ್ದರೆ ಮಾಡಿ ದಯವಿಟ್ಟು ಪ್ಲೀಸ್. ಇದೇನಂದ್ರೆ 4 ಜನಕ್ಕೆ ಒಂದು ಹೆಲ್ಪ್ ಆಗಲಿಲ್ಲ ಅಷ್ಟೇ, ಏನೇನಿಲ್ಲ. ದುಡ್ಡು ಸಾಕಾಗಲ್ಲ, ಅದಿಲ್ಲ ಇದು ಅಂದಾಗ ಪಾಪ ಧೈರ್ಯ ತುಂಬಿ ರವಿವಾರ ನುಗ್ಗಿ ಅಂತಂದ ಯಾರು ವ್ಯಕ್ತಿ ಏಕೈಕ ವ್ಯಕ್ತಿ ಅವರು. ಈಗೆಲ್ಲ ನಮ್ಮ ಜೊತೆ ಸ್ನೇಹಿತರೆಲ್ಲ ಇದ್ದಾರೆ. ಇದು ನೆಗೆಟಿವ್ ಅಂತ ಅನ್ಕೋಬೇಡಿ ದಯವಿಟ್ಟು, ಅಥವಾ ಪಾಸಿಟಿವ್ ಅನ್ಕೋಬೇಡಿ. ಜೊತೆ ಎಲ್ಲ ಸ್ನೇಹಿತರಿದ್ದಾರೆ, ಎಲ್ಲರೂ ಉಲ್ಟಾನೇ ಮಾತಾಡ್ತಾರೆ. ನಿನಗೆ ಬೇಕಾಗಿತ್ತಾ, ನಿನಗೆ ಯಾಕೆ ಬೇಕು, ನಿನಗೆ ಬೇಕಾಗಿತ್ತಾ ಅಂತ. ಎಸ್ ನನಗೆ ಬೇಕು. ನಾನು ಲೈಫಲ್ಲಿ ಯಾವತ್ತೂ ನಾನು ಕುಡ್ದಿಲ್ಲ ಸ್ನೇಹಿತರೆ. ಇಸ್ಪೀಟ್ ಆಡಲ್ಲ, ಜೂಜಾಡಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಯಾವುದೇ ಬರ್ತ್ಡೇ ಪಾರ್ಟಿಗೆ ನೋಡಿ ಯಾರು ಸಿನಿಮಾ ಪಂಗನೂ ಕಾಣಿಸ್ಕೊಡೋಲ್ಲ. 100 days ಫಂಕ್ಷನ್, ಆ ಫಂಕ್ಷನ್, ಈ ಫಂಕ್ಷನ್ ಯಾವತ್ತೂ ನಾನು ಕಾಣಿಸ್ಕೊಳಲ್ಲ. ಯಾರು ಸತ್ತರೆ ನಾನು ಫಸ್ಟಲ್ಲಿ ಇರ್ತಿಸ್ತೀನಿ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಇದು ಔಟ್ ಆಫ್ ದ ಕ್ಯಾಮ್ರಾ ಹೇಳ್ತೀನಿ. ಎಲ್ಲರೂ ರವಿ ಸರ್ ಏನು ಸರ್ ಯಾವತ್ತು ಕೈ ಕಟ್ಟಿರ್ತೀರಾ, ಎಷ್ಟು ಲಕ್ಷಾಂತರ ಫೋಟೋ ಕೈ ಕಟ್ತೀರ, ನೀವು ಹೀರೋ ಹತ್ರ ಫೋಸ್ ಕೊಡೋಕೆ ಬರಲ್ವಾ, ಏನು ಸರ್ ನೀವು ಬಾಡಿ ಬಿಲ್ಡಿರ್ತೀರ, ಏನು ಸರ್ ಹಂಗೆ ಯಾವಾಗ ಅಂತಾರೆ ಸ್ನೇಹಿತರೆ. ನಾನು ಲಕ್ಷಾಂತರ ಫೋಟೋಸ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಅದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ನಾನು ನಿಮ್ಗೆ ಅವಾಗ ಹೇಳಿದ್ದೀನಿ, ನಾವು ತುಂಬ ಬಡವರು ಅಂತ. ನಾನು ನಮ್ಮಮ್ಮ ತುಂಬ ಫ್ರೆಂಡ್ ಥರ ಇದ್ವಿ ನಾವು. ನಮ್ಮಮ್ಮನ ಕೇಳ್ತಾ ಇದ್ದೆ, ಅಮ್ಮ ನಾವು ಯಾವತ್ತಮ್ಮ ಶ್ರೀಮಂತರಾಗೋದು, ಅನ್ನ ಯಾವತ್ತಮ್ಮ ನಮ್ಮ ಮನೆ ಮಾಡೋದು. ನಮ್ಮ ಫ್ಯಾಮಿಲಿ ದೊಡ್ಡ ಹೆಸರು ಕೋಲಾರದಲ್ಲಿ, ನಮ್ಮ ಫ್ಯಾಮಿಲಿ ದೊಡ್ಡ ಹೆಸರು, ಆದರೆ ಒಳಗಡೆ 0. ಸೊ ನಮ್ಮಮ್ಮ ಏನು ಓದಿಲ್ಲ, 2ನೇ ಕ್ಲಾಸು 3ನೇ, ಅದೂ ಓದಿಲ್ಲ. ನಮ್ಮಪ್ಪ 3ನೇ ಕ್ಲಾಸ್. ನಮ್ಮಮ್ಮ ಹೇಳ್ತಾರೆ, ಅಪ್ಪ ನನಗೆ 3 ವಿದ್ಯೆ ಗೊತ್ತು, ಆ 3 ವಿದ್ಯೆ ಹೇಳ್ಕೊಡ್ತೀನಿ, ನೀನು ಕಲ್ತ್ಕೋ, ನೀನು ದೊಡ್ಡ ವ್ಯಕ್ತಿ ಆಗ್ತೀಯ ಅಂತಾರೆ. ನಾನು 6ನೇ ಕ್ಲಾಸ್. ನಮ್ಮಮ್ಮ ಏನು ಓದಿಲ್ಲ. ನಮ್ಮಮ್ಮ ಏನು ಹೇಳ್ತಾರೆ ಅಂತ ನನಗೆ ಒಂಥರ ಅಹಂಕಾರ. ಏನು ಹೇಳಮ್ಮ ಅಂತೀನಿ. ಅಪ್ಪ ನೀನು ಸಾಯೋರ್ಗು ನೆನ್ಪಿಟ್ಕೊಳ್ಳೇಬೇಕು. ಮೊದಲೇನಪ್ಪ ಅಂದರೆ, ನಿನ್ನ ಮುಂದೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರೇ ಬಂದು ನೀನು ಏನಾದರೂ ಹೇಳಿದಾಗ ಫಸ್ಟ್ ಮಾಡೋ ಕೆಲಸ ಕೈ ಕಟ್ಟು. ಅವ್ರು ಹೇಳಿದನ್ನೆಲ್ಲ ಕೇಳಿಸ್ಕೊ, ಅದನ್ನು ನೀನು ಫಾಲೋ ಮಾಡಬೇಡ. ನಿಂಗೆ ಇಷ್ಟ ಆದರೆ ಮಾತ್ರ ಅದನ್ನು ಕೇಳಿದ್ರೆ ಬಿಟ್ಬಿಡು. ಕೈ ಕಟ್ಟೋದು ಮಾತ್ರ ಮರಿಬಾರ್ದು. 2ನೇದು, ಯಾವ ಮದುವೆ ಫಂಕ್ಷನ್ಗೆ ಹೋಗ್ತೀವೋ ಬಿಡ್ತೀವೋ ನನಗಂತೂ ಗೊತ್ತಿಲ್ಲ. ಸಿಹಿ ಊಟಕ್ಕೆ ಹೋಗ್ತೀವೋ ಬಿಡ್ತೀವಿ ನನಗಂತೂ ಗೊತ್ತಿಲ್ಲ. ಆದರೆ ಸತ್ತವ್ರ ಮನೆಗೆ ಕರೆದಿಲ್ಲಾದರೂ ಹೋಗ್ಬೇಕು. ಶವ ಸಂಸ್ಕಾರದಲ್ಲಿ ಭಾಗಿಯಾಗಬೇಕು. ಕೊನೆಗವ್ರು ಮಣ್ಣು ಹಾಕೋರು ಅದು ಇಟ್ಬಿಟ್ಟು ಬರಬೇಕು ಅಂತ ಹೇಳಿದ್ರು. 3ನೇದು, ದೊಡ್ಡ ಕನಸು ಕಾಣೋದು ಹೇಳ್ತಾ ಸ್ನೇಹಿತರೆ. ದೊಡ್ಡ ಕನಸು, ಆ ಕನಸು ಹೆಂಗಿರ್ಬೇಕಂದ್ರೆ ನಿನ್ನ ಕೈಗೆ ಸಿಗಬಾರ್ದು ಅಂತ ಸ್ನೇಹಿತರೆ. ಇವತ್ತು ನಾನು ನಮ್ಮಮ್ಮ ಹೇಳಿದ್ರಲ್ಲ ಅಂತ ಹೇಳಿ ಸಣ್ಣ ಹುಡುಗನಲ್ಲೇ ಒಂದು ಟೆಸ್ಟ್ ಮಾಡೋದಂತ ಹೋದೆ. ನಮ್ಮೂರಲ್ಲಿ ಒಂದು ಕೋಲಾರದಲ್ಲಿ ಗೀತಾ ಹೋಟ್ಲ್ ಅಂತ ಇದೆ, ಒಂದು ಬ್ರಾಹ್ಮಣ ಹೋಟ್ಲು. ಅವ್ರದ್ದು ಮಸಾಲೆ ದೋಸೆ ಮಾಡ್ತಾರೆ. ಅದು ಇಡೀ ಒಂದು 1 ಕಿಲೋಮೀಟರ್ ವಾಸನೆ ಬರ್ತದೆ. ಅಷ್ಟು ಹುಡುಗ ನನಗೆ ಅವಾಗಲೇ ಆಸೆ ಆ ಮಸಾಲೆ ದೋಸೆ ತಿನ್ನಬೇಕು ಅಂತ. ಆ ಹೋಟ್ಲು ಬಂದು ನಿಂತ್ಕೊಂಡು ಶಬ್ದ ಮಾಡ್ತೀನಿ. ನಮ್ಮಮ್ಮ ಹೇಳಿದ್ದಾರೆ ಕನಸು ಕಾಣು ಅಂತ, ಮಸಾಲೆ ದೋಸೆ ತಿಂತೀನಿ ನಾನು ಬಂದು, ನನ್ನ ತಂಪಾದ ದುಡ್ಡಲ್ಲಿ ತಿನ್ನಬೇಕು ಅಂತ ಆಸೆ ಆಗುತ್ತೆ. ದಸರಾ ಹಾಲಿಡೇಸಿಂದ 50 days ಕೊಡ್ತಾರೆ, 15 ದಿವಸ ರಜೆ ಕೊಡ್ತಾರೆ. ಆ ರಜದಲ್ಲಿ ಏನು ಮಾಡ್ತೀನಿ, ಆ ಹೋಟ್ಲು ಮುಂದೆ ಒಂದು ಪ್ರೆಸ್ ಇರ್ತದೆ, ಕೋಲಾರವಾಣಿ ಅಂತ. ನರಸಿಂಹಮೂರ್ತಿಗಳು ಹಿರಿಯರು, ನನ್ನ ಗುರುಗಳು, ಪೂಜ್ಯರವರು. ಆ ಪ್ರೆಸ್ಸಲ್ಲಿ ನಿಂತ್ಕೊಂಡು ಕೇಳ್ತೀನಿ. ಆ ಸಣ್ಣ ಅಂಗಡಿ ಇದು. ಕೇಳ್ತೀನಿ, ಕೆಲಸ ಕೊಡಿ ಸರ್ ಅಂತೀನಿ. ಇಷ್ಟು ಹುಡುಗ ಏನು ಕೆಲಸ ಮಾಡ್ತೀನಿ ಅಂತ. ನೀವು ಏನು ಕೆಲಸ ಕೊಡಿ ಸರ್, ಬಟ್ ಸಂಬಳ ಕೊಡಬೇಕು ಅಂತೀನಿ. ಸತ್ಯವಾಗ ಸರ್, 15 ರೂಪಾಯಿ ಸಂಬಳ. ಫಸ್ಟ್ ಸಂಬಳ 15 ರೂಪಾಯಿ. ಆ ಸಂಬಳ ಏನು ಮಾಡ್ತೀನಿ, ನಿಂತ್ಕೋತೀನಿ, ಕೆಲಸ ಕೊಡ್ತಾರೆ. ಕಸ ಗುಡಿಸು, ಆ ಪ್ರಿಂಟ್ ಹಾಕಿದ ತಕ್ಷಣ ಅಚ್ಚು ಮನೇಲಿ ಕೀಳ್ಬೇಕು, ಎಲ್ಲ ಜೋಡಿಸ್ಬೇಕೆಲ್ಲ ಜೋಡಿಸಿ ಮಾಡ್ತಾ ಇರ್ತೀನಿ. 5 ದಿವಸ ಆಗುತ್ತೆ ಹೋಟ್ಲು ನಿಂತ್ಕೊಳ್ಳೋದು. ಇನ್ನು 25 ದಿವಸ ಬರ್ತೀನಿ ಅಂತ. 30 ದಿವಸ, 15, 20 ಹಿಂಗೆ ಹೋಟ್ಲು ನಿಂತ್ಕೊಂಡು ಹಿಂಗೆ ಬರೋದು. ಹೋಟ್ಲು ಏನಾಗಿನಿ ಅಂದರೆ ದೋಸೆ ದಿನಕ್ಕೆ ಬರ್ತೀನಿ ಬರೋದು. 30 ದಿವಸ ಆಗುತ್ತೆ. ಸಂಬಳ ದಿವಸ ಏನು ಖುಷಿ ಎಲ್ಲ. ನನಗೆ ಅವ್ರು ಸಾಲ ಏನೋ ಮಾಡ್ಕೊಂಡು ದೋಸೆ ತಿನ್ಬೇಕಲ್ಲ. ನಮ್ಮಮ್ಮ ತಿಂತೀನಿ ಅಂತಾರೆ. ದೋಸೆಗೆ ಹೋಗ್ತೀನಿ ಅಂತ ಓಡ್ಬಿಡ್ತೀನಿ. 5 ಗಂಟೆ ಆಗುತ್ತೆ, 6 ಗಂಟೆ ಆಗುತ್ತೆ, ಸಂಬಳನೇ ಕೊಡಲ್ಲ. ಸರ್ ಸಂಬಳ ಕೊಡಿ ಸರ್ ಅಂತೀನಿ. ನಿನ್ನೆ ಬಂದು ನಿಮ್ಮ ಅಪ್ಪ ಇಸ್ಕೊಂಡೋದ್ರು ಹೋಗು ಅಂತಾರೆ. ನನಗೊಂದು ನಿರಾಸೆ ಆಗಲಿಲ್ಲ. ಅವತ್ತು ಗೊತ್ತಾಯಿತು, ಕಷ್ಟಪಟ್ಟು ದುಡಿದ್ರೆ ಸಿಗುತ್ತೆ ಅಂತ. ಅದೊಂದು ಕಲಿತೆ ಗುರುಗಳೇ. ನೆಕ್ಸ್ಟು ಕೈ ಕಟ್ಟೋದು, ಲಕ್ಷಾಂತರ ಫೋಟೋಸ್ ಕೊಟ್ಟಿದ್ದೀನಿ ಗುರುಗಳೇ ಇವತ್ತು. ಬಿಕಾಸ್ ನಮ್ಮಮ್ಮ ಹೇಳಿದ್ರು ಅಂದ್ಬಿಟ್ಟು ಯಾರೇ ಒಂದು ಸರ್ ಫೋಟೋ ಅಂದರೆ ಕೈ ಕಟ್ಬಿಡ್ತೀನಿ. ಅದನ್ನು ಕೆಲವರು ತಪ್ಪಾಗಿ ತಿಳ್ಕೊತಾರೆ. ಅದೇನು ಬಂತಿಲ್ಲ. 2, 3 ಏನಪ್ಪ ಅಂದರೆ ದೊಡ್ಡ ಕನಸು ಕಾಣೋದು ಹೇಳ್ತಾ ಇದ್ರು. ನನಗೆ ಇಂಗ್ಲೀಷೇ ಬರಲ್ಲ. ಸರಿ ಆಯ್ತು, ನಾನು ಅಮೇರಿಕಕ್ಕೆ ಹೋದಂಗೆ ಅಮೇರಿಕದ ಫ್ರೆಂಡ್ ಹೋಗೋದೇ ಇಲ್ವಂತ, ಅದಕ್ಕೇನೋ ಕತೆ ಹೇಳಿದ್ರು, ಅವರೇ ಹೇಳ್ತಾರೆ. ಆಮೇಲೆ ಬಂದರು, ಇಟ್ಟರು ನನಗೆ ಟೇಬಲ್ ಮೇಲೆ. ಅಣ್ಣ ನಿಮ್ಗೆ ಎಷ್ಟು ಬೇಕೋ ಏನು ಬೇಕೋ ತಗೊಳ್ಳಿ ಅಂದರು. ಏನು ರವಿ ಅಂತಂದೆ, ಪ್ರಸಾದ ಏನು ದಪ್ಪ ಲಾಡು, ಹೊರಗಡೆ ನೈವೇದ್ಯ ಆಗಿದ್ದ ಪ್ರಸಾದ, ವಡೆ ಗಿಡ ಎಲ್ಲ ತೊಗೊಂಬಂದು ಕೊಟ್ಟರು ಪಾಪ. ಅಂದರೆ ಅವ್ರನ್ನ ಹುಡ್ಕೊಂಡು ಆ ಸ್ವಾಮೀಜಿ ಇನ್ನೆಲ್ಲೋ ಹೋಗಿದ್ದಾರೆ. ಇವ್ರು ಅಲ್ಲಿಲ್ಲ ಅಂತ ಅಂದ್ಬಿಟ್ಟು ಗಾಂಧಿ ಬಜಾರ್ಗೆ ಬಂದಿದ್ದಾರೆ. ಅಲ್ಲೇ ಪಾಪ ಮಿಸ್ ಆಗ್ಬಿಟ್ಟು ಎಲ್ಲ ಮುಂದ್ಗಡೆ ಎಲ್ಲ ಹೊಟ್ಟೋಗ್ಯಾರೆ. ನೀವು ಅಲ್ಲೇ ನಾನು ಹೇಳಿದೆ ಅವ್ರು ರಾಮಕೃಷ್ಣ ಆಶ್ರಮನ ಮುಂದೆ ನಿಂತ್ಕೊಳಕ್ಕೆ ಹೇಳಿ. ನಂದು ಸ್ವಾರ್ಥ ಇತ್ತು, ಸ್ವಾಮಿ ಪೂಜೆ ಮಾಡ್ತಾರಲ್ಲ, ಇಲ್ಲಿಗೆ ನಮ್ಮ ಆಫೀಸ್ಗೆ ಬರಕ್ಕೆ ಹೇಳ್ಬಿಟ್ಟು ನಮಗೂ ಒಂಚೂರು
ನೋಡಿದೆ ಅದು ಪಾಪ ಆಗಿಲ್ಲ ಅದು. ಆಮೇಲೆ ವಾಪಸ್ಸು ಬಂದರು, ಎಲ್ಲ ಇಟ್ಟಾದ್ಮೇಲೆ ತಿರ್ಗಾ ವಾಪಸ್ ಅವ್ರು ಫೋನ್ ಮಾಡಿದ್ರು ಇವ್ರಿಗೆ. ಮಾಡಿದಾಗ ಇಲ್ಲ ನಾನು ನಮ್ಮ ಪಿ ಆರ್ ವೆಂಕಟೇಶ್ ಅವ್ರ ಮೇಲೆ ಹೇಳಿದ್ನಲ್ಲ ಸರ್, ನಾನು ಕಾಶಿದು ಸಂಬಂಧಪಟ್ಟಿದ್ದು ಅವ್ರ ಮೇಲೆ ಇದ್ದೀನಿ ಅಂತ ಅಂದ್ಬಿಟ್ಟು ಪಾಪ ನನಗೆ ಫೋನ್ ಕೊಟ್ಟು ನಾನು ಫೋನಲ್ಲಿ ವಿಶ್ ಮಾಡಿದೆ ಅವ್ರಿಗೆ. ಶ್ರೀನಿವಾಸ ಅಂತಂದ್ರು, ಸರ್ ಪ್ರಸಾದ ಎಲ್ಲ ಬಂತು ಅಂತೆಲ್ಲ ಹೇಳಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಬನ್ನಿ ನಮ್ಮ ಮನೆಗೆ ಅಂತ ಹೇಳಿದೆ. ಹ್ಞೂ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಪಾಪ ಅದಕ್ಕೆ ಯಾತಕ್ಕೆ ಹೇಳಕ್ ಬಂದೆ ಅಂದ್ರೆ, ಅದಕ್ಕೆ ಸ್ಫೂರ್ತಿ ನಮ್ಮ KS ವಾಸು ಹಿರಿಯ ಪತ್ರಕರ್ತರು. ಯಾಕೆಂದ್ರೆ ಇವ್ರ ಹತ್ರಕ್ಕೆ ಹೋಗಿಲ್ಲ ಅಂತಂದ್ರೆ ಈ ಲಿಂಕ್ ನಮಗೆ ಸಿಗ್ತಿರ್ಲಿಲ್ಲ. ಈ ಲಿಂಕ್ ಸಿಕ್ಕಿಲ್ಲ ಅಂತ ಈ ಪತ್ರಿಕಾಗೋಷ್ಠಿನೇ ಆಗ್ತಿರ್ಲಿಲ್ಲ. ಅವ್ರ ಪಾಪ ತುಂಬಾ ನಾಚಿಕೆ ಪಟ್ರು. ಸರ್ ನಾನೇ ಹೋಗಿ ಕೇಳೋದು, ಪ್ರೆಸ್ ಮೀಟ್ ಎಲ್ಲ ಮಾಡೋದು ಚೆನ್ನಾಗಿರಲ್ಲ ಸರ್, ನಾನು ಸಿನಿಮಾ ಆದ್ರೆ ಓಕೆ ನಾನು ಕರಿತೀನಿ ಅಂತೇಳಿ. ಬೇಡ ಸರ್, ನಾನು ನಮ್ಮ ಸಂಸ್ಥೆ ನಾನು ಕರಿತೀನಿ ಅಂತ ಹೇಳ್ಬಿಟ್ಟು ಕರೆದೀನಿ. ಒಳ್ಳೆ ಕಾರ್ಯಕ್ರಮ ಮಾಡಕ್ಕೆ ಹೊರಟಿದ್ದಾರೆ. ತುಂಬಾ ವಿಸ್ತಾರವಾಗಿ ಮಾತಾಡಿದ್ರು. ಚೇತು ನೀವು ಜಗನ ಲೇಟಾಗಿ ಬಂದ್ರಿ, ಅದ್ಭುತವಾದ ಒಂದು ಎಮೋಷನಲ್ ಇರುವಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ನಿಮ್ದು ಆಶೀರ್ವಾದ ಕೊಡಿ ಅಂತ ಕೇಳ್ಕೊಳ್ತಾ, ನನ್ನ ಪರ್ಸನಲ್ ಆಗಿ ನಾನು ಕರೆದಿರೋದ್ರಿಂದ ನಮ್ಮ ಸಂಸ್ಥೆ ಮುಖಾಂತರ ಒಂದು ಪರ್ಸನಲ್ ಆಗಿ ಕೇಳ್ಕೊಳ್ತಾ ಇದೀನಿ. ಬೇಕಾದಷ್ಟು ಜನಕ್ಕೆ ಪ್ರಚಾರ ಬೇಕಾದಷ್ಟು ಕೊಟ್ಟಿದ್ರಿ. ನಾವು ಕರೆಯೋ ಎಲ್ಲ ಒಳ್ಳೆ ಮತ್ತು ಬೇಡದಿರೋ ಪತ್ರಿಕೆಗೋಷ್ಠಿಗೆಲ್ಲಾನು ಬಂದು ಪ್ರಚಾರ ಕೊಟ್ಟಿದ್ರಿ. ಪಾಪ ರವಿಗೆ ಯಾತಕ್ಕೆ ಅಂತಂದ್ರೆ, ನಾನು ಅವ್ರು ಬೇಡ ಅಂತಂದಾಗ ನೀವು ಮಾಡಿ ಪ್ರೆಸ್ ಮೀಟ್ ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ನಾನು ಜನಕ್ಕೆ ಸ್ಫೂರ್ತಿ ಆಗತ್ತೆ ನಿಮ್ಮಿಂದ ಯುವಕರಿಗೆ ಅಂತೆಲ್ಲ ಹೇಳಿದೆ. ಅಣ್ಣ ಮೈಕ್ ಚೇಂಜ್ ಮಾಡೋದು. ಹೌದು ಹೌದು ನನಗೆ ಗೊತ್ತಿರೋಂಗೆ ಫಸ್ಟ್ ಟೈಮ್ ವಾಸು ಸರ್ ಹೇಳ್ದಂಗೆ ಇಲ್ಲ ಬರ್ತಾ ಇದೆ. ಹಲೋ, ಹೋಯ್ತು. ಫಸ್ಟ್ ಟೈಮ್ ಗೊತ್ತಿರೋಂಗೆ ಇಂಡಿಯಾದಲ್ಲೇ ಹೆಚ್ಚು ಕಮ್ಮಿ ಫಸ್ಟ್ ಟೈಮ್ ಮಾಡ್ತಿರೋದು. ಅಂದ್ರೆ ಸ್ಪಾನ್ಸರ್ಸ್ ಎಲ್ಲೂ ಇಲ್ದಂಗೆ, ದುಡ್ಡು ಯಾರತ್ರ ಇಸ್ಕೊಳ್ದಂಗೆ, ಬೇರೆ ಯಾರತ್ರ ಪಾಂಪ್ಲೆಟ್ ಅಲ್ಲಿ ಕೆಳಗಡೆ ವಾಟ್ಸಪ್ ನಂಬರು ಅಥವಾ ಗೂಗಲ್ ಪೇ ನಂಬರ್ ಯಾವುದು ಹಾಕ್ದಂಗೆ, ಇದೇ ತರ ಅವ್ರ ತಾಯಿ ಹೇಳಿದ್ದು ಪಾಲಿಸ್ಕೊಂಡು ಕೈ ಕಟ್ಕೊಂಡು ಅವ್ರ ಪಾಡಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ಒಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆದವರು ಬೇಜಾನ್ ದುಡ್ಡು ಮಾಡ್ಬೋದಾಗಿತ್ತು, ಸಖತ್ತಾಗಿ ದುಡ್ಡು ಮಾಡ್ಬೋದಾಗಿತ್ತು. ಅವರು ಹಂಗ್ ಲೆಕ್ಕ ಹಾಕೊಂಡ್ರೆ ಮಾಡಿದ್ದಾರೆ, ಬೇಕಾದಷ್ಟು ಮಾಡಿದ್ದಾರೆ, ಬೇಜಾನ್ ಮಾಡಿದ್ದಾರೆ. ನಮ್ಗೆ ಅದೇ ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿ ಹೇಳಿದೆ, ಪುರುಷೋತ್ತಮ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅಷ್ಟು ನಮ್ಗೆ ನಮ್ಮ ಚಿಕ್ಕಪ್ಪನ ಕಾಲದಿಂದ ಪರಿಚಯ ಇದ್ರು ಕೂಡ ಪಾಪ ನನಗೆ ಅವ್ರ ಕೆಲಸ ಕೊಡಲಿಲ್ಲ. ಹೆಂಗೋ ವಾಪಸ್ ಕೆಲಸ ನನಗೆ ಬಂತು, ಜಾಹೀರಾತು ಮುಖಾಂತರ ವಾಪಸ್ ನನಗೆ ಹೆಂಗೋ ಸೇರ್ಪಡೆ ಆಗೋವಂಥದ್ದು ಬಂತು. ಹಾಗಾಗಿ ಎಲ್ಲ ಮಾಧ್ಯಮದ ಸ್ನೇಹಿತರು ರವಿ ಅಂತ ಅವ್ರಿಗೆ ಒಂಚೂರು ಉತ್ತೇಜನ ಕೊಟ್ಟು ಇಂಥ ಒಂದು ದೇವತಾ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸ್ವಲ್ಪ ಎಂಕರೇಜ್ ಮಾಡ್ತು ಅಂದ್ರೆ ಇನ್ನೊಂದಷ್ಟು ಜನಕ್ಕೆ ಕಾಶಿ ಯಾತ್ರೆನೋ ಅಥವಾ ಅವ್ರು ಹೇಳ್ದಂಗೆ ನೆಕ್ಸ್ಟ್ ಉಡುಪಿ ಕೃಷ್ಣನ ದರ್ಶನನೋ ಅಥವಾ ತಿಮ್ಮಪ್ಪನ ದರ್ಶನನೋ ಮಾಡಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ, ಇನ್ನೊಂದು ಪ್ರೆಸ್ ಮೀಟ್ ಇದೆ. ತಿರುಪತಿ ಮಾತ್ರ ಒಂದು ಅದ್ಭುತವಾದ ಕಥೆ ಹೇಳಿದ್ರು, ಮೈ ಜುಮ್ಮಂದೋಯ್ತು ನನಗೆ. ಇನ್ನೊಂದು ಸ್ನೇಹಿತರೆ, ವಾಸು ಸರ್ ಇಲ್ಲೇ ಇದ್ದಾರೆ. ಅದೇ ನಮ್ಮ ತಾಯಿ ಹೇಳ್ದಂಗೆ ಶವ ಸಂಸ್ಕಾರ ಮಾಡು ಅಂತ ಹೇಳ್ಕೊಟ್ರಲ್ಲ, ಇವತ್ತು ಸಾವಿರಾರು ಶವ ಸಂಸ್ಕಾರ ಉಚಿತವಾಗಿ ಮಾಡಿದ್ದೀನಿ. ನನಗೆ ಫೋನ್ಸ್ ಬರ್ತಾ ಇರ್ತದೆ. ಸೊ ಹೋಗಿ ನಾನೇ ಒಂದು ಬ್ರಾಹ್ಮಣರನ್ನಿಟ್ಟು ಸಣ್ಣದಾಗಿ ಪೂಜೆ ಮಾಡಿ ಶವ ಸಂಸ್ಕಾರ ಮಾಡೋದು ನನ್ನ ಇದು ಆದ್ಯ ಕರ್ತವ್ಯ ಮಾಡ್ತಾಯಿದ್ದೀನಿ. ಪೊಲೀಸ್ ಸರ್ ಸತ್ತಾಗಾಗ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸತ್ತಾಗಾಗ್ಬೋದು, ವಿಷ್ಣು ಸರ್ ಸತ್ತಾಗಾಗ್ಬೋದು. ಮೊನ್ನೆ ನಮ್ಮ ಆ್ಯಂಕರ್ ಅಪರ್ಣ ಮೇಡಮ್ ಆಗ್ಬೋದು. ಈ ಥರ ಅವರು ಸಿನಿಮಾ ಸ್ಟಾರ್ಸ್ ಅಂತೆಲ್ಲ ಎಲ್ಲ ಯಾರು ಸತ್ರು ನಾನು ಫಸ್ಟ್ ಇರ್ತೀನಿ. ನನ್ನ ಆದ್ಯ ಕರ್ತವ್ಯ ನನ್ನ ಕೂಡ ಸರ್. ಎಷ್ಟು ಅಂತ ಕೌಂಟ್ ಮಾಡಿಲ್ಲ, ಬಟ್ ಸಾವಿರಾರು ಆಗಿದೆ ಸರ್. ನನ್ನ ಬುದ್ಧಿ ಬಂದಾಗಿನ ಮಾಡ್ತಾನೆ ಇದ್ದೀನಿ. ಹಳ್ಳಿಗೆ ಹೋಗ್ತೀನಿ, ಆಕ್ಸಿಡೆಂಟ್ ಆಗಿರ್ತದೆ, ಅನಾಥ ಶವ ಯಾರ್ದು ಇರ್ತದೆ, ಯಾರು ಕರೀಲೇಬೇಕಾಗಿಲ್ಲ ಸರ್. ನಾನು ಹೋದ್ರೆ ಮಾತ್ರ ನಾನೇ ಮಾಡಬೇಕು, ನನ್ನ ಕೈ ಕಟ್ಟಿಂದ ನಿಂತ್ಕೊಳ್ಳೋದು ಸರ್. ಇದೊಂದು 25 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. 25-30 ವರ್ಷದಿಂದ ಅನಾಥ ಶವ ಸಂಸ್ಕಾರ ನಾನೇ ಮಾಡ್ತಾಯಿದ್ದೀನಿ. ನಮ್ಮ ತಾಯಿ ಹೇಳಿದಕ್ಕೆ ಮಾಡಿದ್ದೀನಿ ಸರ್. ನನ್ನ ಬಡತನ ಸರ್, ನನ್ನ ಬಡತನ ಹೆಂಗೆ ಮೇಲೆ ಬರಬೇಕು. ಆಮೇಲೆ ಸರ್, ಯಾರು ಭಯ ಭಕ್ತಿ ಇರ್ತದೆ ಅವ್ರಿಗೆ ಮುಕ್ತಿ ಸಿಗ್ತದೆ, ಯಾರು ಭಯ ಭಕ್ತಿ ಇಲ್ಲ ಅವ್ರಿಗೆ ಮಣ್ಣು ಮುಕ್ತಿ ಅಂತ ನನ್ನ ತಾಯಿ ಹೇಳಿದಂಥ ಒಂದು ವೇದವಾಕ್ಯನ ಯಾವಾಗೂ ಪಾಲಿಸ್ತೀನಿ. ಯಾರನ್ನ ಸತ್ತೋಗಿಲ್ಲ ಸರ್, ನನಗೆ ಬೇಕಾಗಿಲ್ಲ, ಫಸ್ಟ್ ಇರ್ತೀನಿ ಸರ್ ಅಲ್ಲಿ. ಅಂದರೆ ನನಗೆ ಅದು ಇದನ್ನು ಗೊತ್ತಿಲ್ಲ, ಇರ್ತೀನಿ. ಆಮೇಲೆ ಶವ ಸಂಸ್ಕಾರ ನಾನೇ ಮಾಡಿ, ನಾನೇ ಬೆಂಕಿ ಹಾಕಿ ಅಥವಾ ನಾನೇ ಮಣ್ಣಿಗೆ ಹಾಕಿ ಬಂದು 1 ನಿಮಿಷ ತಿರುಗಿದ ತಕ್ಷಣ ಎಲ್ಲ ಮರ್ತು ಹೋಗ್ತೀನಿ ಸರ್. ಹೌದು ಸರ್, ಕರೋನಾ ತೀರ್ಥ ಕೆಲಸ ಮಾಡ್ತಾಯಿದ್ದಾರೆ. ಹೌದು ಸರ್, ನನ್ನ ತಂದೆ ಯಾವಾಗ ಹೇಳಿದ್ರು, ಏನೇ ಕಷ್ಟ ಬಂದಾಗ ನಮ್ಮ ಅಪ್ಪನ ಜಗಳ ಮಾಡಿದಾಗ ತಡ್ಕೊಳ್ಳೋ ಗುರು ಇದ್ದಾನೆ, ತಡ್ಕೊಳ್ಳೋ ಗುರು ಇದೆ, ನೀನು ಒಳ್ಳೇದು ಮಾಡ್ತಾರೆ. ನಾನು ಯಾವ ಸಿನಿಮಾ ಗುರುವಾರಪ್ಪ, ನನಗೆ ಇಲ್ಲಿ ಫೀಸ್ ಕಟ್ಟಕ್ಕೆ ಕಾಸಿಲ್ಲ, ಸ್ಕೂಲ್ ಯೂನಿಫಾರ್ಮ್ ಇಲ್ಲ, ಬರೀ ಪೆನ್ ಇಲ್ಲ, ಪೆನ್ಸಿಲ್ ಇಲ್ಲ ಅಂತ ಜಗಳ ಮಾಡಿದಾಗ ಗುರು ಬರ್ತಾನೆ ಇರೋ ಅಂತ ಹೇಳೋರು. ಆ ಗುರು ಯಾವ ಮುಖಾಂತರ ಬಂದಾಗ ಗೊತ್ತಿಲ್ಲ. ಇವತ್ತು ಭಗವಂತ ನನ್ನೆಲ್ಲ ಲೈಫ್ ಸೆಟ್ಲ್ ಆಗಿದ್ದೀನಿ ಅನ್ನೋದಕ್ಕೆ ಇದೇ ಸಾಕ್ಷಿ.